ಈಶಾವಾಸ್ಯೋಪನಿಷತ್ ಅರ್ಥದ ಭಾಗ ಶಾಂತಿ ಮಂತ್ರ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಈಶಾವಾಸ್ಯೋಪನಿಷತ್ ಅಥವಾ ಈಶೋಪನಿಷತ್ ಅಥವಾ ಸಂಹಿತೋಪನಿಷತ್ ಅಂತ ಕರೀತಾರೆ. ಇದು ಶುಕ್ಲ ಯಜುರ್ವೇದದ ಸಂಹಿತೆಯ ಭಾಗದ 40ನೇ ಅಧ್ಯಾಯ. ಈ ಹಿಂದೆ 39 ಅಧ್ಯಾಯಗಳು ಸಂಹಿತಾ ಪಾಠದಲ್ಲಿ ಬಂದಿದೆ. ಅದರಲ್ಲಿ ವಿವಿಧ ದೇವತೆಗಳ ಉಪಾಸನೆಯನ್ನು ಹೇಳಲಾಗಿದೆ. ಈಗ ಕೊನೆಯಲ್ಲಿ ಇದು ತತ್ವವನ್ನು ಹೇಳ್ತಕ್ಕಂಥದ್ದು. ಅಂದರೆ ಆ ಪರಬ್ರಹ್ಮನ ಸ್ವರೂಪ ಏನು, ಈ ಜಗತ್ತು ಅಂದರೆ ಏನು, ಮತ್ತು ನಾನು ಯಾರು, ಈ ಮೂರನ್ನು ತಿಳಿಸ್ತಕ್ಕಂಥ ಉಪನಿಷತ್ ಇದು ಈಶಾವಾಸ್ಯೋಪನಿಷತ್. ಇದರ ಮೊದಲನೆಯ ಮಂತ್ರ ಈಶಾವಾಸ್ಯಮಿದಗಂ ಸರ್ವಂ ಅಂತ ಪ್ರಾರಂಭ ಆಗೋದ್ರಿಂದ ಇದಕ್ಕೆ ಈಶಾವಾಸ್ಯೋಪನಿಷತ್ ಅಂತ ಹೆಸರು ಕೊಟ್ಟಿದ್ದಾರೆ. ಇದರ ಶಾಂತಿ ಮಂತ್ರ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ. ಈ ಬ್ರಹ್ಮಾಂಡದಲ್ಲಿ ಪೂರ್ಣವಾಗಿ ಇರ್ತಕ್ಕಂಥದ್ದು ಯಾರು ಇದ್ದರೆ ಅದು ಪರಬ್ರಹ್ಮ ಒಂದೇ. ಆ ಪರಬ್ರಹ್ಮ ಸ್ವರೂಪ ಶಕ್ತಿ, ಜ್ಞಾನ, ಆನಂದ ಪೂರ್ಣ ರೂಪದಲ್ಲಿ ಇದೆ. ಹಾಗಾಗಿ ಆ ಪೂರ್ಣ ರೂಪವಾಗಿರ್ತಕ್ಕಂಥ ಶಕ್ತಿ, ಜ್ಞಾನ, ಆನಂದಕ್ಕೆ ಎಷ್ಟು ಸೇರ್ಪಡೆಯಾದರೂ ಅದು ಅದರ ಪ್ರಮಾಣ ಮಾತ್ರ ಹೆಚ್ಚೋದು ಇಲ್ಲ, ಅಥವಾ ಆ ಶಕ್ತಿ, ಜ್ಞಾನ, ಆನಂದ ಆ ಭಗವಂತನಿಂದ ಅಥವಾ ಪರಬ್ರಹ್ಮನಿಂದ ಖಾಲಿನೂ ಕೂಡ ಆಗೋದಿಲ್ಲ, ಇದ್ದಷ್ಟೇ ಇರುತ್ತೆ. ಇನ್ಫಿನಿಟಿ ಪ್ಲಸ್ ಇನ್ಫಿನಿಟಿ ಈಸ್ ಈಕ್ವಲ್ ಟು ಇನ್ಫಿನಿಟಿ. ಇನ್ಫಿನಿಟಿ ಮೈನಸ್ ಇನ್ಫಿನಿಟಿ ಈಸ್ ಆಲ್ಸೋ ಇನ್ಫಿನಿಟಿ. ಇನ್ಫಿನಿಟಿ ಇಂಟು ಇನ್ಫಿನಿಟಿ ಈಸ್ ಆಲ್ಸೋ ಇನ್ಫಿನಿಟಿ. ಅದು ಪೂರ್ಣವಾಗಿರ್ತಕ್ಕಂಥದ್ದು ಭಗವಂತನ ಸ್ವರೂಪ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ. ಹಾಗಾಗಿ ಭಗವಂತ ಎಲ್ಲೆಲ್ಲಿ ವ್ಯಕ್ತವಾಗ್ತಾನೋ ಅಲ್ಲೆಲ್ಲವೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಶಕ್ತಿ, ಜ್ಞಾನ, ಆನಂದ ವ್ಯಕ್ತವಾಗುತ್ತೆ. ಎಲ್ಲಿ ಭಗವಂತ ಇರ್ತಾನೋ ಅಲ್ಲಿ ಅನಂತ ಶಕ್ತಿ, ಅನಂತ ಜ್ಞಾನ ಮತ್ತು ಅನಂತವಾಗಿರ್ತಕ್ಕಂಥ ಆನಂದ ವ್ಯಕ್ತವಾಗುತ್ತೆ. ಇದನ್ನು ಈ ಶಾಂತಿ ಮಂತ್ರದಲ್ಲಿ ಹೇಳಿರೋದು. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಕೊನೆಗೆ ಅಪೂರ್ಣವಾಗಿರ್ತಕ್ಕಂಥದಕ್ಕೆ ಯಾವುದನ್ನು ಸೇರಿಸೋದಕ್ಕೂ ಆಗೋದಿಲ್ಲ, ಅದು ತನ್ನ ಅಸ್ತಿತ್ವವನ್ನು ಕಳ್ಕೊಳ್ಳೋದೂ ಇಲ್ಲ. ಸಮುದ್ರಕ್ಕೆ ಒಂದು 4 ಬಿನಿಗೆ ಬೇರೆ ನದಿಯಿಂದ ನೀರು ಹಾಕಿದ್ರೆ ಅದರ ಪ್ರಮಾಣ ಏನು ಹೆಚ್ಚೋದಿಲ್ಲ, ಹಾಗೆ ಒಂದು 4 ಬಿನಿಗೆ ನೀರು ತೊಗೊಂಡು ಬಂದರೆ ಅದರ ಪ್ರಮಾಣ ಕಡಿಮೆ ಕೂಡ ಆಗೋದಿಲ್ಲ. ಹಾಗೆ ಈಗ ಮೊಟ್ಟ ಮೊದಲನೆಯ ಮಂತ್ರ ಓಂ ಈಶಾವಾಸ್ಯಮಿದಗಂ ಸರ್ವಂ ಯತ್ಕಿಂಚ ಜಗತ್ಯಾನ್ ತೇನ ತ್ಯಕ್ತೇನ ಭುಂಜೀಥಾಮಾಗ್ರಧಃ ಕಸ್ಯ ಸ್ವಿದ್ಧನಂ. ಶಂಕರಾಚಾರ್ಯರು 10+1 11 ಉಪನಿಷತ್ತಿಗೆ ಭಾಷ್ಯವನ್ನು ಬರೆದಿದ್ದಾರೆ. ಈಶ, ಕೇನ, ಕಟ, ಮುಂಡಕ, ಮಾಂಡೂಕ್ಯ, ಪ್ರಶ್ನ, ಐತರೇಯ, ತೈತ್ತರೀಯ, ಬೃಹದಾರಣ್ಯಕ, ಛಾಂದೋಗ್ಯ, ಹಾಗೆ ಶ್ವೇತಾಶ್ವತರ ಉಪನಿಷತ್. ಸುಮಾರು 108 ಉಪನಿಷತ್ತಿದೆ ಅಂತ ಹೇಳ್ತಾರೆ. ಅದರಲ್ಲಿ 11 ಉಪನಿಷತ್ತು ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು. ಶಂಕರಾಚಾರ್ಯರು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದಕ್ಕೆ ಸೇರಿರ್ತಕ್ಕಂಥ
ಉಪನಿಷತ್ತುಗಳನ್ನು ಆಯ್ಕೆ ಮಾಡಿಕೊಂಡು ಅದರ ಬಗ್ಗೆ ಸಂಶೋಧನೆಯನ್ನು ನಡೆಸಿ ನಿಜವಾಗಿಯೂ ಉಪನಿಷತ್ ಏನು ತತ್ವವನ್ನು ಹೇಳ್ತಾ ಇದೆ ಅಂತ ಅವರು ವಿಮರ್ಶೆ ಮಾಡ್ತಾರೆ. ಒಂದು ಎಲ್ಲ ಉಪನಿಷತ್ತಲ್ಲೂ ಹೇಳ್ತಾ ಇರೋದೇನಪ್ಪ ಅಂದರೆ ಆತ್ಮ ಅಂದರೆ ಯಾರು, ಪರಬ್ರಹ್ಮ ಅಂದರೆ ಯಾವುದು, ಈ ಜೀವ ಅಂದರೆ ಯಾವುದು, ಜಗತ್ತು ಅಂದರೆ ಯಾವುದು, ಜ್ಞಾನ ಅಂದರೆ ಏನು, ಅಜ್ಞಾನ ಅಂದರೆ ಏನು, ಯಾವುದನ್ನು ಪಡ್ಕೊಂಡ್ರೆ ನಾವು ಶಾಶ್ವತವಾಗಿರ್ತಕ್ಕಂಥ ಆನಂದವನ್ನು ಪಡಿಬಹುದು, ಯಾವುದು ನಿಜವಾಗಿಯೂ ನಮಗೆ ಬಂಧನ, ನಮ್ಮೆಲ್ಲರ ದುಃಖಕ್ಕೆ ಕಾರಣ ಯಾವುದು, ನಾವು ಆನಂದವಾಗಿರಬೇಕು ಅಂದರೆ ಏನು ಮಾಡಬೇಕು, ಇದಿಷ್ಟನ್ನು ಕೂಡ ಎಲ್ಲ ಉಪನಿಷತ್ತು ಕೂಡ ಸಾರಿ ಹೇಳುತ್ತೆ. ಈಗ ಈಶಾವಾಸ್ಯ ಉಪನಿಷತ್ತನ್ನು ನಾವು ನೋಡೋಣ. ಮೊದಲನೇ ಮಂತ್ರ ಹೇಳ್ತಾ ಇದೆ, ಇದು ಮಹಾವಾಕ್ಯ ಅಂತ ಹೇಳ್ತಾರೆ. ಈ ಉಪನಿಷತ್ತಿನ ಮಹಾವಾಕ್ಯ ಈಶಾವಾಸ್ಯಮಿದಗಂ ಸರ್ವಂ. ಈ ಇಡೀ ಬ್ರಹ್ಮಾಂಡ ಈಶ್ವರನಿಂದ ವ್ಯಾಪಕವಾಗಿದೆ. ಆ ಪರಬ್ರಹ್ಮನಿಂದಲೇ ಇಡೀ ಬ್ರಹ್ಮಾಂಡ ಪೂರ್ಣವಾಗಿ ವ್ಯಾಪಕವಾಗಿದೆ. ಈಶಾವಾಸ್ಯಮಿದಗಂ ಸರ್ವಂ, ಅವನೊಬ್ಬನ ಬಿಟ್ಟು ಬೇರೆ ಇನ್ನೊಂದಿಲ್ಲ. ಯತ್ಕಿಂಚ ಜಗತ್ಯಾನ್ ಜಗತ್, ಏನು ಒಂದು ಕಿಂಚಿತ್ ನಾವು ಜಗತ್ತು ಅಂತ ಹೇಳ್ತಾ ಇದ್ದೀವಲ್ಲ, ಅದು ಭಗವಂತನ ಒಂದು ಕಾಲು ಭಾಗ ಶಕ್ತಿ ಅಷ್ಟೆ. ಇಡೀ ಜಗತ್ತು ಬ್ರಹ್ಮಾಂಡ, ಅಷ್ಟೂ ಬ್ರಹ್ಮಾಂಡ ಪೂರ್ಣವಾಗಿ ಆ ಬ್ರಹ್ಮನಿಂದಲೇ ಆವೃತ್ತವಾಗಿದೆ. ತೇನ ತ್ಯಕ್ತೇನ ಭುಂಜೀಥಾಹ ಮಾ ಘೃದಃ ಕಸ್ಯಸ್ವಿತ್ ಧನಂ. ಆದ್ದರಿಂದ ನಾನು ಅಜ್ಞಾನ ಅನ್ನೋದನ್ನು ನನ್ನ ಅಂತಃಕರಣದಲ್ಲಿ ಬೆಳೆಸ್ಕೊಂಡಿದ್ದೀನಲ್ಲ, ನಾನು ಅಜ್ಞಾನವನ್ನು ಬೆಳೆಸ್ಕೊಂಡಿರ್ತಕ್ಕಂಥ ಆ ಪ್ರದೇಶಕ್ಕೆ ಅಥವಾ ಅಂತಃಕರಣಕ್ಕೆ ಹೆಸರು ಜೀವಾತ್ಮ. ಇದರಲ್ಲಿ ಸ್ಥೂಲ, ಸೂಕ್ಷ್ಮ, ಕಾರಣ ಶರೀರ ಮತ್ತು ನನ್ನ ಅಜ್ಞಾನ ಇದೆ. ಈ ಅಜ್ಞಾನವನ್ನು ಬಿಡುವವರೆಗೂ ಕೂಡ ತೇನ ತ್ಯಕ್ತೇನ ಭುಂಜೀತಾಹ, ಈ ಅಜ್ಞಾನವನ್ನು ಬಿಟ್ಟ ತಕ್ಷಣವೇ ಅವನು ಆ ಬ್ರಹ್ಮಸ್ವರೂಪವನ್ನು ಅರ್ಥ ಮಾಡಿಕೊಂಡು ಬ್ರಹ್ಮವೇ ಆಗ್ತಾನೆ. ಬ್ರಹ್ಮವಿತ್ ಬ್ರಹ್ಮೈವ ಭವತಿ. ಆದ್ದರಿಂದ ಆ ಅಜ್ಞಾನವನ್ನು ಬಿಡಬೇಕಲ್ಲ, ಅಷ್ಟು ಸುಲಭವಾ? ಜನ್ಮಜನ್ಮಾಂತರದಲ್ಲಿ ನಾವು ಅಜ್ಞಾನವನ್ನು ಮುನ್ನಡೆಸ್ತಾ ಬಂದಿದ್ದೀವಿ. ಯಾವುದು ಅಜ್ಞಾನ ಅಂದರೆ ನಾನು ಶರೀರ ಅಂತ ತಿಳ್ಕೊಂಡಿರೋದು ಮತ್ತು ಈ ಶರೀರವೇ ಆತ್ಮ ಅಂತ ತಿಳ್ಕೊಂಡಿರೋದು. ಇದಕ್ಕೆ ಅಧ್ಯಾಸ ಅಥವಾ ಮಿಥ್ಯಾತ್ಮ ಜ್ಞಾನ ಅಂತ ಹೇಳ್ತಾರೆ. ಆಮೇಲೆ ಈ ಶರೀರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹೊರಗಡೆ ಇರ್ತಕ್ಕಂಥ ವಸ್ತುಗಳು ಮತ್ತು ವ್ಯಕ್ತಿಗಳನ್ನು ನಾನು ನನ್ನವರು ಅಂತ ತಿಳ್ಕೊಳ್ಳೋದು, ಇದಕ್ಕೆ ಗೌಣಾತ್ಮ ಜ್ಞಾನ ಅಂತ ಹೇಳ್ತಾರೆ. ಇದು ಕೂಡ ಅವಿವೇಕತನ ಅಥವಾ ಅಜ್ಞಾನ. ಈ ಶರೀರವೇ ನಾನಲ್ಲ, ಇನ್ನು ಶರೀರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದೆಲ್ಲ ನಾನು ಅಥವಾ ನನ್ನದು ಹೇಗಾಗಕ್ಕಾಗತ್ತೆ? ಹಾಗಾದರೆ ಜ್ಞಾನ ಯಾವುದು? ಅಹಂ ಬ್ರಹ್ಮ ಅಸ್ಮಿ. ಇದನ್ನು ಉದ್ಧಾಳಕ ಶ್ವೇತಕೇತುಗೆ ಹೇಳೋದು, ತತ್ ತ್ವಂ ಅಸಿ ಶ್ವೇತಕೇತೋ. ನೀನು ಯಾವುದನ್ನು ಹುಡುಕೊಂಡು ಹೋಗ್ತಾ ಇದೆಯೋ ಅತ್ಯಂತ ಶ್ರೇಷ್ಠವಾದದ್ದು, ಅತ್ಯಂತ ದೊಡ್ಡದು ಅಂತ, ಅದು ನೀನೇ ಆಗಿದ್ದೀಯೇ. ಯಾವಾಗ ಅಹಂ ಬ್ರಹ್ಮ ಅಸ್ಮಿ ಅನ್ನೋ ಜ್ಞಾನ ಬಂದ್ಬಿಡುತ್ತೆ, ಆಗ ಅವನು ಸಾಮಗಾಯನ ಮಾಡೋದಕ್ಕೆ ಶುರು ಮಾಡ್ತಾನೆ. ಇದನ್ನೇ ಭೃಗು ತನ್ನ ತಂದೆಯ ಬಳಿ ವರುಣನಲ್ಲಿ ತೈತ್ತರೀಯೋಪನಿಷತ್ ಈ ಭಾಗದಲ್ಲಿ ಕೇಳ್ತಾನೆ ವರುಣನನ್ನು, ಬ್ರಹ್ಮನನ್ನು ಉಪದೇಶಿಸು, ಬ್ರಹ್ಮ ಅಂದರೆ ಯಾವುದು ಅಂತ. ಅಲ್ಲಿ ವಿವರಣೆ ಕೊಡ್ತಾರೆ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಹಾಗೆ ಇನ್ನೊಂದು ಡೆಫಿನೇಷನ್ ಕೊಡ್ತಾರೆ, ಯತೋ ವಾ ಇಮಾನಿ ಭೂತಾನಿ ಜಾಯಂತೆ ಯೇನ ಜಾತಾನಿ ಜೀವಂತಿ ಯತ್ ಪ್ರಯಂತ್ಯಭಿಸಂವಿಶಂತಿ ತದ್ವಿಜಿಜ್ಞಾಸಸ್ವ ತತ್ ಬ್ರಹ್ಮ. ಯಾವುದರಿಂದ ಈ ಎಲ್ಲ ವಸ್ತುಗಳು ಮತ್ತು ಜೀವಿಗಳು ಹುಟ್ಟಿದೆಯೋ, ಯಾವ ಒಂದು ಶಕ್ತಿಯಿಂದ ಈ ಎಲ್ಲ ವಸ್ತುಗಳು ಮತ್ತು ಜೀವಿಗಳು ನಡೀತಾ ಇದೆಯೋ,
ಅಂದರೆ ಜೀವಂತವಾಗಿದೆಯೋ, ಹಾಗೆ ಈ ಎಲ್ಲ ವಸ್ತು ಮತ್ತು ಜೀವಿಗಳು ಕೊನೆಗೆ ಸರ್ವನಾಶ ಆದ ಮೇಲೆ ಯಾವುದನ್ನು ಹೋಗಿ ಸೇರುತ್ತೋ ಅದೇ ಬ್ರಹ್ಮ. ಅದು ಸತ್ಯ. ಅದು ಜ್ಞಾನದಿಂದ ಸರ್ವಜ್ಞತ್ವವನ್ನು ಹೊಂದಿದೆ, ಎಲ್ಲ ಕಡೆಯಲ್ಲೂ ಇದೆ ಹಾಗೂ ಅನಂತವಾಗಿದೆ, ಎಂದೆಂದಿಗೂ ಕೊನೆ ಆಗೋದಿಲ್ಲ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಇವೆರಡನ್ನು ಆಧಾರವಾಗಿಟ್ಕೊಂಡು ಭೃಗು ಸಂಶೋಧನೆ ಮಾಡ್ತಾನೆ. ಅಂದರೆ ತಪಸ್ಸು, 5 ವರ್ಷ ತಪಸ್ಸು ಮಾಡಿ ಮೊದಲು ಅನ್ನಮಯ ಕೋಶ ಸ್ಥೂಲ ಶರೀರವನ್ನೇ ಬ್ರಹ್ಮ ಅಂತ ತಿಳ್ಕೊಳ್ತಾನೆ. ಆಮೇಲೆ ಅವನಿಗೆ ಗೊತ್ತಾಗುತ್ತೆ, ಮತ್ತೆ ತಪಸ್ಸು ಮಾಡಿ ಈ ಪ್ರಾಣಗಳೇ ಬ್ರಹ್ಮ ಅಂತ ತಿಳ್ಕೊಳ್ತಾನೆ. ಆನಂತರ ಇಲ್ಲ ಪ್ರಾಣವನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಇನ್ನೊಂದು ಯಾವುದೋ ಇದೆ, ಅದು ಮನಸ್ಸು. ಹಾಗಾಗಿ ಮನಸ್ಸೇ ಬ್ರಹ್ಮ ಅಂತ ತಿಳ್ಕೊಳ್ತಾನೆ. ಮತ್ತೆ ಅವನಿಗೆ ಗೋಚರವಾಗುತ್ತೆ, ಇಲ್ಲ, ಈ ಮನಸ್ಸನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಬುದ್ಧಿ ಅಂತ ಒಂದಿದೆ, ಹಾಗಾಗಿ ಬುದ್ಧಿಯೇ ಬ್ರಹ್ಮ ಅಂತ ತಿಳ್ಕೊಳ್ತಾನೆ. ಅಂದರೆ ಒಂದಕ್ಕಿಂತ ಇನ್ನೊಂದು ಶ್ರೇಷ್ಠ ಅಂತ, ಹಿರಿಯದಾಗಿರ್ತಕ್ಕಂಥದ್ದು. ಆ ಬುದ್ಧಿಯನ್ನು ಕಂಟ್ರೋಲ್ ಮಾಡ್ತಕ್ಕಂಥದ್ದು ಮತ್ತೊಂದಿದೆ. ನಾವು ಬುದ್ಧಿಯನ್ನು ಉಪಯೋಗಿಸ್ಬೇಕಾದ್ರೆ ನಮ್ಮ ಮನಸ್ಸು ಶಾಂತವಾಗಿರಬೇಕು, ಅಥವಾ ಮನಸ್ಸಿನಲ್ಲಿ ಆನಂದ ಇರಬೇಕು. ಹಾಗಾಗಿ ಬುದ್ಧಿಗಿಂತ ಆನಂದಮಯ ಕೋಶ, ಆನಂದಮಯ ಆಗಿರತಕ್ಕಂಥ ಒಂದು ಕೋಶವೇ ಬ್ರಹ್ಮ ಅಂತ ತಿಳ್ಕೊಳ್ತಾನೆ. ಕೊನೆಗೆ ಆನಂದವೇ ಬ್ರಹ್ಮ ಅಂತ ತಿಳ್ಕೊಂಡು ಆನಂದವೇ ಆ ಪರಬ್ರಹ್ಮನ ಸ್ವರೂಪ ಅಂತ ಗೊತ್ತಾಗತ್ತೆ. ಅದು ಎಲ್ಲ ಕಡೆಯೂ ವ್ಯಕ್ತವಾಗ್ತಾ ಇದೆ. ನಾವು ನಾನೇ ಪರಬ್ರಹ್ಮ ಅಂತ ತಿಳ್ಕೊಂಡಾಗ ಇನ್ಫೈನೆಟ್ ಆನಂದ ನಮ್ಮದಾಗತ್ತೆ, ಇನ್ಫೈನೆಟ್ ನಾಲೆಡ್ಜ್ ನಮ್ಮದಾಗತ್ತೆ, ಇನ್ಫೈನೆಟ್ ಪವರ್ ನಮ್ಮದಾಗತ್ತೆ. ಇದನ್ನು ಈಶಾವಾಸ್ಯೋಪನಿಷತ್ತಲ್ಲೂ ಪ್ರಪ್ರಥಮ ಮಂತ್ರದಲ್ಲಿ ಹೇಳ್ತಾ ಇರೋದು. ಈ ಅಜ್ಞಾನವನ್ನು ಬಿಟ್ಟು, ಯಾವುದು ಅಜ್ಞಾನ? ನಾನು ಶರೀರವೂ ಅಲ್ಲ, ಪ್ರಾಣವೂ ಅಲ್ಲ, ಮನಸ್ಸೂ ಅಲ್ಲ, ಬುದ್ಧಿಯೂ ಅಲ್ಲ, ನಾನು ಆನಂದಮಯ ಕೋಶವೂ ಅಲ್ಲ, ಹೊರಗಡೆ ಇರತಕ್ಕಂಥ ಯಾವುದೋ ಜಡವೂ ಅಲ್ಲ, ನಾನು ಚೈತನ್ಯ ಸ್ವರೂಪವಾಗಿರ್ತಕ್ಕಂಥ, ಸತ್ಯವಾಗಿರ್ತಕ್ಕಂಥ, ಅನಂತವಾಗಿರ್ತಕ್ಕಂಥ ಬ್ರಹ್ಮ. ಈ ಜ್ಞಾನವನ್ನು ಬೆಳೆಸ್ಕೊಳ್ತಾ ಅಜ್ಞಾನವನ್ನು ಬಿಟ್ಟು ಮಾಗೃಧಃ ಕಸ್ಯ ಸ್ವಿಧನಂ, ಯಾರ ವಸ್ತುಗಳಿಗೂ ಆಸೆ ಪಡಬಾರದು. ಇನ್ನೊಬ್ಬರ ಹಣಕ್ಕೆ ಆಸೆ ಪಡಬೇಡ, ಇನ್ನೊಬ್ಬರ ಸಂಪತ್ತಿಗೆ ಆಸೆ ಪಡಬೇಡ. ಯಾಕೆಂದರೆ ನನ್ನಲ್ಲಿ ಆ ಪರಿಪೂರ್ಣತೆ ಇರುವಾಗ, ನಾನೇ ಆನಂದ ಸ್ವರೂಪಿಯಾಗಿದ್ದಾಗ ಇನ್ನೊಂದನ್ನು ಆಸೆ ಪಡುವಂಥದ್ದೇನಿದೆ? ಇದನ್ನು ಸ್ಪಷ್ಟವಾಗಿ ಹೇಳ್ತಾ ಇದೆ ಉಪನಿಷತ್. ಮಾಗೃಧಃ ಕಸ್ಯಸ್ವಿದ್ ಧನಂ. ಈಗ ನಾವೇನು ಮಾಡ್ತಾ ಇದ್ದೀವಿ? ಅಜ್ಞಾನದಿಂದ ಮತ್ತೊಬ್ಬರು ಏನು ಮಾಡ್ತಾರೋ ಅದನ್ನೇ ನಾವು ಕೂಡ ಅನುಸರಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಅವರು ಸುಖವಾಗಿದ್ದಾರೆ, ಅವರು ಮನೆ ಕಟ್ಕೊಂಡಿದ್ದಾರೆ, ಅವರು ಕಾರ್ ತೊಗೊಂಡಿದ್ದಾರೆ, ಅವರು ಆಭರಣಗಳನ್ನು ಧರಿಸಿದ್ದಾರೆ, ಅದರಿಂದ ನಾನು ಆಭರಣಗಳಿಂದ, ಮನೆಯಿಂದ, ಅಥವಾ ಮದುವೆ ಮಾಡಿಕೊಂಡು, ಅಥವಾ ಅಮೇರಿಕಾಗೆ ಹೋಗಿ, ಅಥವಾ ಇನ್ನೆಲ್ಲೋ, ಅಥವಾ ಇನ್ನೇನೋ ಪಡ್ಕೊಂಡು ಆನಂದ ಪಡಿಬಹುದು ಅಂತ ಅಂದ್ಕೊಂಡಿರೋದು ಅಜ್ಞಾನ. ಈ ಅಜ್ಞಾನವನ್ನು ಬಿಟ್ಟು ನಾನೇ ಆನಂದ ಸ್ವರೂಪ ಅಂತ ಅನುಸಂಧಾನ ಮಾಡಿದ್ದೇ ಆದರೆ ನಾವು ಪೂರ್ಣ ಶಕ್ತಿ, ಜ್ಞಾನ, ಆನಂದವನ್ನು ಪಡ್ಕೊಳ್ತೀವಿ. ಈಶಾವಾಸ್ಯೋಪನಿಷತ್ ಅರ್ಥದ ಭಾಗ 2ನೇ ಮಂತ್ರ. ಈಗಾಗಲೇ ಶಾಂತಿ ಮಂತ್ರ ಮತ್ತು 1ನೇ ಮಂತ್ರದ ಅರ್ಥವನ್ನು ನಾವು ಅನುಸಂಧಾನ ಮಾಡಿದ್ದೀವಿ. ಇನ್ನು ಮುಂದೆ 2ನೇ ಮಂತ್ರ. ಕುರ್ವನ್ನೇವೇಹ ಕರ್ಮಾಣಿ ಜಿಜೀವಿಷೇಚ್ಛತಗುಂ ಸಮಾಹ ಏವಂ ತ್ವಯಿ ನಾನ್ಯಥೇತೋಸ್ತಿ ನ ಕರ್ಮ ಲಿಪ್ಯ ತೇನ ರೇ. ಕುರ್ವನ್ನೇವೇಹ, ಕುರ್ವನ್ ಏವ ಇಹ ಕರ್ಮಾಣಿ ಜಿಜೀವಿಷೇತ್ ಶತಗುಂ ಸಮಾಹ.
100 ವರ್ಷ ಒಬ್ಬ ಮನುಷ್ಯನಿಗೆ ಆಯಸ್ಸು, ಪೂರ್ಣ ಆಯಸ್ಸು 120 ವರ್ಷ ಅಂತ ಹೇಳ್ತಾರೆ. ಆ 120 ವರ್ಷಗಳನ್ನೂ ಕೂಡ ಅವನು ಕರ್ಮ ಮಾಡ್ತಾ ಕಾಲ ಕಳಿಬೇಕು ಅಂತ. ಯಾವ ಕರ್ಮಗಳನ್ನು ಮಾಡಬೇಕು? ಒಂದು ನಿತ್ಯ ಕರ್ಮಗಳು ಅಂತ ಇವೆ. ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥ, ನಾನು ಸ್ವೀಕರಿಸಿರ್ತಕ್ಕಂಥ ಕೆಲವು ಕರ್ಮಗಳು, ನಾನು ಅನುಸರಿಸ್ತೀನಿ ಅಂತ ಹೇಳಿ ಧರ್ಮವನ್ನು ಆಚರಣೆ ಮಾಡ್ತಕ್ಕಂಥ ಕೆಲವು ಕರ್ಮಗಳು, ಅದಕ್ಕೆ ನಿತ್ಯ ಕರ್ಮಗಳು. ಉದಾಹರಣೆಗೆ ಉಪಕರ್ಮವನ್ನು ಮಾಡ್ತಕ್ಕಂಥವರು ಅಥವಾ ಉಪನಯನ ಆಗಿರ್ತಕ್ಕಂಥ ಒಟ್ಟು ಅಥವಾ ಗೃಹಸ್ಥ ಪ್ರತಿ ವರ್ಷ ಉಪಕರ್ಮವನ್ನು ಆಚರಿಸ್ಕೋಬೇಕು, ಅದು ನಿತ್ಯ ಕರ್ಮ. ಉಪನೀತನಾಗಿರ್ತಕ್ಕಂಥವನು ಪ್ರತಿನಿತ್ಯ ತ್ರಿಕಾಲಗಳಲ್ಲಿ ಸಂಧ್ಯಾ ವಂದನೆ ಮಾಡಬೇಕು, ನಿತ್ಯ ಕರ್ಮ. ಗೃಹಸ್ಥನಾಗಿರ್ತಕ್ಕಂಥವನು ಪಂಚಮಹಾಯಜ್ಞಗಳನ್ನು ಮಾಡ್ಕೊಂಡು ಬರಬೇಕು, ನಿತ್ಯ ದೇವತಾ ಅರ್ಚನೆಯನ್ನು ಮಾಡಬೇಕು. ಹೀಗೆ ಇದು ನಿತ್ಯ ಕರ್ಮಗಳು. ಹಾಗೆ ನೈಮಿತ್ತಿಕ ಕರ್ಮಗಳು, ನಿಮಿತ್ತವಾಗಿ ಆಚರಣೆ ಮಾಡ್ತಕ್ಕಂಥ ಕೆಲವು ವ್ರತಗಳು, ಗಣೇಶ ವ್ರತ, ಕೆಲವೆಲ್ಲ ಕರ್ಮಗಳು. ಹಾಗೆ ಕಾಮ್ಯ ಕರ್ಮಗಳು, ನಾನು ಆಸೆಪಟ್ಟು ಮಾಡ್ತಕ್ಕಂಥ ಕೆಲವು ಕರ್ಮಗಳಿರುತ್ತೆ. ನನ್ನ ಸ್ವಾರ್ಥದಿಂದ ಮಾಡ್ತಕ್ಕಂಥ ಕೆಲವು ಕರ್ಮಗಳು, ನನ್ನ ಹೆಂಡತಿ ಮಕ್ಕಳು ಸುತ್ತಮುತ್ತಲವನ್ನೆಲ್ಲ ನೋಡ್ಕೊಳ್ಳೋದಕ್ಕಾಗಿ ಕೆಲವು ಕರ್ಮಗಳನ್ನು ಮಾಡಬೇಕಾಗತ್ತೆ. ಹಾಗೆ ಕೆಲವು ನಿಷಿದ್ಧ ಕರ್ಮಗಳು ಅಂತಿದೆ, ಎಂದೆಂದಿಗೂ ಮಾಡಲೇಬಾರದು ಅಂತ ವೇದ ಹೇಳ್ತಾ ಇದೆ, ಶಾಸ್ತ್ರಗಳು ಹೇಳ್ತಾ ಇದೆ. ಅಂಥ ಕರ್ಮಗಳನ್ನು ಮಾಡಲೇಬಾರದು. ದೇವ ಪಿತೃಕಾರ್ಯಾಭ್ಯಾನ್ ನ ಪ್ರಮದಿತವ್ಯಂ, ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರವದಿತವ್ಯಂ ಅಂತ ಉಪನಿಷತ್ ಹೇಳುತ್ತೆ. ಹಾಗಾಗಿ ನಾವು ದೇವ ಪಿತೃಕಾರ್ಯಗಳನ್ನು ಮತ್ತು ವೇದಾಧ್ಯಯನ ಮತ್ತು ಪ್ರವಚನಗಳನ್ನು ಎಂದೆಂದಿಗೂ ಬಿಡಬಾರದು ಅಂತ. ಹಾಗಾಗಿ 100 ವರ್ಷ ನಾವು ಜೀವಂತವಾಗಿದ್ದರೆ ಆ 100 ವರ್ಷದಲ್ಲಿ ಕಾಮ್ಯಕರ್ಮಗಳು, ನಿತ್ಯ ಕರ್ಮಗಳು, ನೈಮಿತ್ತಿಕ ಕರ್ಮಗಳನ್ನು ಮಾಡ್ಕೊಂಡು ಬರ್ತೀವಿ. ಇದು ಯಾವುದೇ ಕರ್ಮಗಳನ್ನು ಮಾಡ್ತಾ ಇದ್ದರೂ ಕೂಡ ನ ಕರ್ಮ ಲಿಪ್ಯತೆ ನರೇ, ಯಾವ ಕರ್ಮಗಳು ಕೂಡ ನನ್ನ ಮನಸ್ಸಿಗೆ ಹಾನಿಯನ್ನು ಉಂಟು ಮಾಡಬಾರದು ಅಥವಾ ನನ್ನ ಮನಸ್ಸಿನ ಶಾಂತತೆಯನ್ನು ಕದಡಬಾರದು. ಆ ರೀತಿ ಕರ್ಮಗಳು ನಡಿಬೇಕು. ಹೊರಗಡೆ ಯಾವ ಕರ್ಮಗಳು ಮಾಡಿದ್ರೂ ಕೂಡ ನನ್ನ ಮನಸ್ಸಿನ ಶಾಂತತೆ ಕದಲಬಾರದು. ಇದು ಬೇಸಿಕ್ ಪ್ರಿನ್ಸಿಪಲ್. 100 ವರ್ಷ ಎಲ್ಲ ಕರ್ಮಗಳನ್ನೂ ಮಾಡಬೇಕು. ದಿನದಲ್ಲಿ ಸುಮಾರು 18 ಗಂಟೆಗಳ ಕರ್ಮಗಳನ್ನು ಮಾಡ್ತಾನೇ ಇರಬೇಕು. ಮತ್ತು 6 ಗಂಟೆಗಳ ಕಾಲ ನಿದ್ದೆಯನ್ನು ಮಾಡ್ತೀವಲ್ಲ, ಅದು ಕೂಡ ಒಂದು ಕರ್ಮವೇ. ಆದರೆ ಯಾವುದನ್ನೂ ಕೂಡ ನಾನು ಮಾಡದೆ ಅಂತ ಹೇಳಬಾರ್ದು. ಎಲ್ಲ ಕರ್ಮಗಳನ್ನು ಕೂಡ ಈಶ್ವರಾರ್ಪಿತ ಬುದ್ಧಿಯಿಂದನೇ ಮಾಡಬೇಕು. ಒಂದು ಇಷ್ಟ ದೇವತೆಯನ್ನು ಹೃದಯದಲ್ಲಿ ಸ್ಥಾಪನೆ ಮಾಡಿಕೊಂಡು ಆ ಇಷ್ಟ ದೇವತೆಗೆ ನಾವು ಎಲ್ಲ ಕರ್ಮಗಳನ್ನು ಡೆಡಿಕೇಟ್ ಮಾಡಬೇಕು. ಕರ್ಮಗಳೆಲ್ಲ ಭಗವಂತನೇ ಮಾಡಿಸ್ತಾ ಇದ್ದಾಗ ಆ ಫಲವೂ ಕೂಡ ಭಗವಂತನದ್ದೇ. ಹಾಗಾಗಿ ನಾನು ಫಲವನ್ನು ಅನುಭವಿಸಬೇಕು, ಆದರೆ ಆ ಫಲ ಭಗವಂತನಿಂದ ಬಂದಿದ್ದು. ಅದರಿಂದ ಆ ಫಲ ಸಕಾರಾತ್ಮಕವಾಗಿ ಆದರೂ ಆಗಬಹುದು ಅಥವಾ ನಕಾರಾತ್ಮಕವಾದ ಫಲ ಬೇಕಾದರೂ ಆಗಬಹುದು. ನಾನು ಅಂದ್ಕೊಂಡ ಹಾಗೆ ನನಗೆ ಫಲಿತಾಂಶ ಸಿಗಬಹುದು ಅಥವಾ ಸಿಗದೇನೂ ಇರಬಹುದು. ಅದೆರಡನ್ನೂ ಕೂಡ ಆ ಭಗವಂತನಿಗೆ ಅರ್ಪಣೆ ಮಾಡಬೇಕು. ಕುರ್ವನ್ ಏವ ಇಹ ಕರ್ಮಾಣಿ ಜಿಜೀವಿಷೇತ್, ಜೀವಂತ ಇರೋವರೆಗೂ ಕೂಡ ಶತಗಂ ಸಮಾಹ, 100 ವರ್ಷನೂ ಕೂಡ ಕರ್ಮ ಮಾಡಬೇಕು. ಆದರೆ ಏವಂತ್ವಯಿ ನ ಅನ್ಯಥೆ ಅಸ್ತಿ ನ ಕರ್ಮ ಲಿಪ್ಯತೇನರೆ, ಯಾವುದೂ ನನ್ನ ಮನಸ್ಸಿಗೆ ಅಂಟುಕೊಳ್ಳಬಾರದು. ನಾನು ಒಳ್ಳೇದು ಮಾಡಿದೆ ಅಂತ ಮನಸ್ಸಿಗೆ ಗೋಚರ ಆಗಬಾರ್ದು, ನಾನು ಕೆಟ್ಟದ್ದು ಮಾಡಿದೆ ಅಂತಲೂ ಮನಸ್ಸಿಗೆ ಗೋಚರ ಆಗಬಾರ್ದು. ಯಾಕೆಂದರೆ ಎರಡನ್ನೂ ಕೂಡ ಮಾಡಿಸಿರೋದು ಭಗವಂತ. ಅಲ್ಲಿ ಕೆಟ್ಟದ್ದು ಒಳ್ಳೆಯದು ಅನ್ನೋದು ಇಲ್ಲವೇ ಇಲ್ಲ. ಮುಂದೆ 3ನೇ ಮಂತ್ರ. ಅಸುರ್ಯಾನಾಮತೆ ಲೋಕ ಅಂಧೇನ ತಮಸಾವೃತಾಃ ತಾಗುಂಸ್ತೆ ಪ್ರೇತ್ಯಾಭಿಗಚ್ಛಂತಿ ಯೇ ಕೇಚಾ
ಮಹನೋ ಜನಾಃ. ಕೆಲವು ನಾವು ಕಾಮ್ಯಕರ್ಮಗಳನ್ನು ಮಾಡ್ತಾ ಇದ್ದರೆ ನಮಗೆ ಬಂಧನವೊಂದು ಉಂಟಾಗುತ್ತೆ. ನಮಗೆ ಕೈಲಾಗದೇ ಇದ್ದಾಗ ಏನು ಮಾಡ್ತೀವಿ, ನಾವು ಒಂದು ದೇವತೆಯನ್ನು ಆಶ್ರಯಿಸ್ತೀವಿ. ಆ ದೇವತೆಗಳಿಗೆ ನಾವು ಅಭಿಷೇಕ ಮಾಡ್ತಾ, ಆ ದೇವತೆಗಳಿಗೆ ನಾವು ಕಾಣಿಕೆಯನ್ನು ಅರ್ಪಣೆ ಮಾಡ್ತಾ, ಆ ದೇವತೆಗೆ ಹರಿಕೆಯನ್ನು ಮಾಡ್ಕೊಳ್ತೀವಿ. ಇದನ್ನು ಮಾಡಿಕೊಡು ಅಂತ. ಕೆಲವು ಸಾರಿ ನಾವು ಮಾಡಿರ್ತಕ್ಕಂಥ ಹರಕೆ ಈಡೇರುತ್ತೆ, ಕೆಲವು ಸಾರಿ ಈಡೇರೋದಿಲ್ಲ. ಆಗ ಅದೇ ದೇವತೆಯನ್ನು ನಾವು ದೂಷಣೆ ಮಾಡ್ತೀವಿ. ಹಾಗಾಗಿ ನಮ್ಮ ಕರ್ಮದ ಫಲಗಳಿಗೆ ಆ ದೇವತೆಗಳು ಕೂಡ ಕಾರಣರಲ್ಲ. ಆದರೆ ಅಜ್ಞಾನದಿಂದ ನಾವೇನು ಮಾಡ್ತೀವಿ, ನಮ್ಮ ಒಂದು ಕಾಮನೆಯನ್ನು ಈಡೇರಿಸ್ಕೊಳ್ಳೋದಕ್ಕೆ ಆ ದೇವತೆಗಳನ್ನು ನಾವು ಆಶ್ರಯಿಸಿ, ನನಗದು ಕೊಡಿ, ಇದು ಕೊಡಿ, ನಾನು ನಿಮಗೆ ಇಷ್ಟು ಕಾಣಿಕೆಯನ್ನು ಕೊಡ್ತೀನಿ ಅಂತ ಹೇಳಿ ವ್ಯಾಪಾರಕ್ಕೆ ಹೋಗ್ತೀವಿ. ಇಂಥವರು ಅಂಧತಮವಾಗಿರ್ತಕ್ಕಂಥ ಲೋಕಗಳಿಗೆ ಪ್ರವೇಶ ಮಾಡ್ತಾರೆ. ಅದರಿಂದ ಅಸುರ್ಯ ನಾಮತೆ ಲೋಕ, ಆ ದೇವತೆಗಳು ಪ್ಲಸ್ ಈ ಕರ್ಮಗಳನ್ನು ದೇವತೆಗಳ ಒಂದು ಆಶ್ರಯದಲ್ಲಿ ಕಾಮ್ಯಕರ್ಮಗಳನ್ನು ಮಾಡ್ತಕ್ಕಂಥವರು ಇಬ್ಬರೂ ಕೂಡ ಗಾಢ ಅಂಧಕಾರ ಲೋಕಗಳಿಗೆ ಪ್ರವೇಶ ಮಾಡ್ತಾರೆ. ಈಗ ಒಬ್ಬರು ಲಂಚ ತಗೊಂಡವರು ಮತ್ತು ಲಂಚ ಕೊಟ್ಟವರು ಇಬ್ಬರೂ ಕೂಡ ತಪ್ಪು ಮಾಡ್ತಾ ಇದ್ದಾರೆ ಅಂತಲೇ ಅರ್ಥ. ಈಗ ಆಫೀಸುಗಳಲ್ಲಿ ಕೆಲವರು ಲಂಚ ಕೊಡ್ತಾರೆ, ತಗೊಳ್ಳಿ ಇಟ್ಕೊಳ್ಳಿ ಅಂತ. ಅವ್ರು ಕೇಳಿಲ್ಲದೆ ಇದ್ದರೂ ಕೊಟ್ಬಿಟ್ಟು ಹೋಗ್ತಾರೆ, ಅದು ತಪ್ಪು. ಹಾಗೆ ಕೆಲವರು ಕೇಳ್ತಾರೆ, ನಮ್ಗೆ ಇಷ್ಟು ಕೊಡಿ, ಈ ಕೆಲಸ ಮಾಡೋದಕ್ಕೆ ಇಷ್ಟು ಕೊಡಿ ಅಂತ, ಅದು ಕೂಡ ತಪ್ಪು. ಆಗ ಇಬ್ಬರೂ ಕೂಡ ತಪ್ಪಿತಸ್ಥರಾಗಿರೋದ್ರಿಂದ ಕಬ್ಬಿಣದ ಒಂದು ಸೆರೆಮನೆಗೆ ಹೋಗಬೇಕಾಗತ್ತೆ ಭಗವಂತನ ದೃಷ್ಟಿಯಿಂದ. ಹಾಗೆ ಕೆಲವರು ಪುರೋಹಿತರುಗಳು ನಮಗಿಷ್ಟೇ ಕೊಡಬೇಕು, ಇಂಥ ಹೋಮ ಮಾಡಿಸಿದ್ರೆ ಇಷ್ಟು ಕೊಡಬೇಕು ಅಂತ ಲೆಕ್ಕಾಚಾರ ಹಾಕ್ತಾರೆ. ಇಷ್ಟು ಮಾಡಿ ನಿಮಗೆ ಇದು ಒಳ್ಳೆಯದಾಗತ್ತೆ, ಅದಾಗತ್ತೆ, ಇಷ್ಟಿಷ್ಟು ಖರ್ಚಾಗತ್ತೆ ಅಂತ. ಅವರು ಏನು ಸಾಮಾನು ತಂದಿದ್ದಾರೋ ಅವರ ಒಂದು ಸಂಭಾವನೆ ಏನೋ ಅಷ್ಟು ಪರವಾಗಿಲ್ಲ. ಆದರೆ ಕೈಲಾಗದೇ ಇರೋರಿಗೂ ಕೂಡ ಇಷ್ಟೇ ಕೊಡಿ ಅಂತ ಹೇಳಿದಾಗ ಅವರು ಬೇರೆ ಯಾವುದೋ ಅವ್ಯವಹಾರ ಮಾಡಿ ಅದನ್ನು ತಂದುಕೊಟ್ಟಾಗ ಪುರೋಹಿತರಿಗೂ ಕೆಟ್ಟದ್ದು ಮತ್ತು ಆ ಮಾಡ್ತಕ್ಕಂಥ ಯಜಮಾನನಿಗೂ ಕೂಡ ಕೆಟ್ಟದ್ದಾಗತ್ತೆ. ಹಾಗಾಗಿ ನಾವು ಸಾವಧಾನದಿಂದ ಎಚ್ಚೆತ್ತುಕೊಂಡು ಕರ್ಮಗಳನ್ನು ಮಾಡಬೇಕು. ಅಸುರ್ಯ ನಾಮತೆ ಲೋಕ ಅಂಧೇನ ತಮಸಾವೃತಾಃ. ಅಂಥವ್ರು ಎಲ್ಲಿಗೆ ಹೋಗ್ತಾರೆ? ಪ್ರೇತ್ಯಾಭಿಗಚ್ಚಂತಿ ತಾಂ ತೇ ಪ್ರೇತ್ಯಾಭಿಗಚ್ಚಂತಿ. ಯಾಕೆ ಅಂದರೆ ಅವರು ಆತ್ಮಹನೋ ಜನಾಃ. ಆ ದೇವತೆಗಳಾಗಲಿ ಅಥವಾ ಮನುಷ್ಯರಾಗಲಿ, ಪುರೋಹಿತರಾಗಲಿ ಅಥವಾ ಯಜಮಾನನಾಗಲಿ ನನ್ನೊಳಗಡೆನೇ ಆತ್ಮ ಇದೆ ಅಂತ ತಿಳ್ಕೊಂಡಿಲ್ಲ. ಯಾರ ಭೀತಿಯೂ ಇಲ್ಲದೆ ಅನ್ಯಾಯ, ಅತ್ಯಾಚಾರ, ಮೋಸ, ಕಳ್ಳತನ ಮಾಡೋದಕ್ಕೆ ಮುಂದಾಗಿದ್ದಾನೆ. ನಾನೇ ಆತ್ಮ ಅಂತ ಗೊತ್ತಾದರೆ ಅವನು ಯಾಕೆ ಕಾಮ್ಯಕರ್ಮಗಳನ್ನು ಮಾಡ್ತಾನೆ? ನಾನೇ ಆತ್ಮ, ನಾನೇ ಪರಬ್ರಹ್ಮ ಅಂತ ಗೊತ್ತಾದರೆ ಅವನು ಯಾಕೆ ಅವ್ಯವಹಾರ ಮಾಡ್ತಾನೆ? ಅಥವಾ ನನ್ನ ಇಷ್ಟ ದೇವತೆ ನನ್ನ ಹೃದಯದಲ್ಲೇ ಇದ್ದಾನೆ ಅಥವಾ ಇದ್ದಾಳೆ ಅಂತ ಗೊತ್ತಾದ ಮೇಲೆ ಆ ಇಷ್ಟ ದೇವತೆಯನ್ನು ಮರೆತು ಹೇಗೆ ಅವ್ಯವಹಾರ ಮಾಡೋಕ್ಕಾಗತ್ತೆ? ನನ್ನ ಹೃದಯದಲ್ಲಿ ಆ ಭಗವಂತ ಇದ್ದಾನೆ ಎಂದ ಮೇಲೆ ಎಲ್ಲರ ಹೃದಯದಲ್ಲೂ ಆ ಭಗವಂತ ಇದ್ದಾನಲ್ವಾ? ನನ್ನನ್ನು ನಾನು ಭಗವಂತ ಅಥವಾ ಭಗವತ್ ಸ್ವರೂಪ ಅಂತ ತಿಳ್ಕೊಂಡ ಮೇಲೆ ಹೊರಗಡೆ ಎಲ್ಲ ವಸ್ತು ಮತ್ತು ವ್ಯಕ್ತಿಗಳನ್ನೂ ಕೂಡ ಆ ಭಗವತ್ ಸ್ವರೂಪರಾಗೇ ಕಾಣಬೇಕಲ್ವಾ? ಹಾಗಾಗಿ ಯಾರು ಈ ಆತ್ಮವನ್ನು ಹತ್ಯೆ ಮಾಡ್ತಾರೋ ಅಂಥವರು ನರಕಲೋಕಕ್ಕೆ ಹೋಗ್ತಾರೆ. ಆದ್ದರಿಂದ ಹೇ ಮನುಷ್ಯ, ನೀನು 100 ವರ್ಷ ಕರ್ಮಗಳನ್ನು ಮಾಡು, ಆದರೆ ಯಾವ ಕರ್ಮಗಳನ್ನು ಕೂಡ ನಾನು ಮಾಡಿದೆ ಅಂತ ಅನ್ಬೇಡ. ಹಾಗೆ ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥ ಕರ್ಮಗಳನ್ನೇ ಮಾಡು, ಆದರೆ ಫಲಗಳಿಗೆ ಆಸೆ ಪಡಬೇಡ. ಯಾವ ದೇವತೆಗಳನ್ನು ನೀನು ಅದು ಕೊಡಿ ಇದು ಕೊಡಿ ಅಂತ ಅಂಗಲಾಚಿ ಬೇಡ. ಆ ದೇವತಾರ್ಚನೆ ಮಾಡು, ಆದರೆ ಚಿತ್ತಶುದ್ಧಿಗಾಗಿ ಮಾಡು.
ಬ್ರಹ್ಮಜ್ಞಾನಕ್ಕಾಗಿ ಆ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೋ ಅಂತ ಹೇಳ್ತಾ ಇದ್ದಾರೆ. ಈಶಾವಾಸ್ಯೋಪನಿಷತ್ ಅರ್ಥದ ಭಾಗವನ್ನು ನೋಡ್ತಾ ಇದ್ದೀವಿ. ಈಗಾಗಲೇ 3 ಮಂತ್ರಗಳನ್ನು ನೋಡಿದ್ದೇವೆ. 4ನೇ ಮಂತ್ರ. ಅನೇಜದೇಕಂ ಮನಸೋ ಜವೀಯೋ ನೈನದ್ದೇವಾ ಆಪ್ನುವನ್ ಪೂರ್ವಮರ್ಷತ್ ತದ್ಧಾವತೋ ಜ್ಞಾನಪ್ಯೇತಿ ತಿಷ್ಠತ್ ತಸ್ಮಿನ್ ಅಪೋಮಾತರಿಶ್ವಾ ದಧಾತಿ. ಇಲ್ಲಿಂದ 8ನೇ ಮಂತ್ರದವರೆಗೂ ಕೂಡ ಆತ್ಮನ ಅಥವಾ ಪರಬ್ರಹ್ಮನ ಸ್ವರೂಪ ತಿಳಿಸ್ಕೊಡ್ತಾ ಇದ್ದಾರೆ. ಈ ಹಿಂದಿನ ಮಂತ್ರದಲ್ಲಿ ಯಾರು ಆತ್ಮನನ್ನು ಅನುಸಂಧಾನ ಮಾಡೋದಿಲ್ವೋ ಅವರು ನರಕಲೋಕಗಳಿಗೆ ಹೋಗ್ತಾರೆ. ಯಾರು ಕರ್ಮಗಳನ್ನು ಭಗವಂತನಿಗೆ ಅರ್ಪಣೆ ಮಾಡದೆ ನಾನೇ ಮಾಡಿದೆ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾರೋ ಅದು ಶಾಸ್ತ್ರವಿಹಿತ ಕರ್ಮಗಳಾಗಲಿ ಅಥವಾ ಲೌಕಿಕ ಕರ್ಮಗಳಾಗಲಿ, ಯಾವ ಕರ್ಮಗಳೇ ಆಗಲಿ ಅದನ್ನು ಈಶ್ವರಾರ್ಪಿತ ಬುದ್ಧಿಯಿಂದಲೇ ಮಾಡಬೇಕು. ಅದರ ಫಲವನ್ನು ಕೂಡ ಭಗವಂತನಿಗೆ ಅರ್ಪಣೆ ಮಾಡಬೇಕು. ಒಂದು ವೇಳೆ ಹಾಗೆ ಮಾಡಲಿಲ್ಲ ಅಂದರೆ ಅಂಥವರು ನರಕಲೋಕಗಳಿಗೆ ಹೋಗ್ತಾರೆ ಅಂತ ಹೇಳಿ, ಹಾಗಾದರೆ ಆ ಪರಬ್ರಹ್ಮನ ಸ್ವರೂಪ ಏನು ಅಂತ ತಿಳಿಸ್ಕೊಡ್ತಾ ಇದೆ ಉಪನಿಷತ್ತು. ಅನೇಜತ್ ಏಕಂ, ಅದು ಎಂದೆಂದಿಗೂ ಕೂಡ ಕಂಪನಗೊಳ್ಳುವುದಿಲ್ಲ. ಏಜತಿ ಅಂದರೆ ಕಂಪನಗೊಳ್ಳುವುದು, ಅಲ್ಲಾಡೋದು. ಈಗ ಗಾಳಿ ಬಂದಾಗ ಮರ ಅಲ್ಲಾಡುತ್ತೆ, ಎಲೆಗಳೆಲ್ಲ ಅಲ್ಲಾಡ್ತಾ ಇರುತ್ತೆ. ಆದರೆ ಈ ಆತ್ಮ ಅನ್ನೋದು ಎಂದೆಂದಿಗೂ ಅಲುಗಾಡುವುದಿಲ್ಲ. ನೈನಂ ಛಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನೈನಂ ಕ್ಲೇದಯಂತಿ ಆಪಃ ನಶೋಷತಿ ಮಾರುತಃ ಅಂತ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದ್ದ. ಈ ಆತ್ಮವನ್ನು ಯಾರು ಒಣಗಿಸೋದಕ್ಕೂ ಸಾಧ್ಯವಿಲ್ಲ, ಈ ಆತ್ಮವನ್ನು ಯಾರು ಸುಡೋದಕ್ಕೂ ಸಾಧ್ಯವಿಲ್ಲ, ಈ ಆತ್ಮವನ್ನು ಯಾರು ಅಲ್ಲಾಡಿಸೋದಕ್ಕೂ ಸಾಧ್ಯವಿಲ್ಲ, ಈ ಆತ್ಮವನ್ನು ಯಾರು ಬೆಂಕಿಯಿಂದಲೂ ಕೂಡ ಸ್ಪರ್ಶ ಮಾಡೋದು ಕೂಡ ಸಾಧ್ಯ ಇಲ್ಲ. ಈ ಆತ್ಮಗಳಿಗೆ ಯಾವ ಇಂದ್ರಿಯಗಳೂ ಕೂಡ ಇಲ್ಲ, ಈ ಆತ್ಮಗಳಿಗೆ ಯಾವ ಗುಣಗಳೂ ಇಲ್ಲ. ಹಾಗಾಗಿ ಇದು ಕಂಪನಗೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾದರೆ ಅದು ಇಲ್ಲವೇ ಇಲ್ವಾ? ಜಡನ ಅದು? ಇಲ್ಲ ಇಲ್ಲ. ಜ್ಞಾನಂ ಸತ್ಯಂ ಜ್ಞಾನಂ ಅನಂತಂ. ಹಾಗಾದರೆ ಅದು ಒಂದೇ ಕಡೆ ಇದೆಯಾ? ಇಲ್ಲ, ಎಲ್ಲ ಕಡೆ ವ್ಯಾಪಕವಾಗಿದೆ. ಹಾಗಾದರೆ ಎಷ್ಟು ಆತ್ಮಗಳಿದೆ? ನಮ್ಮೆಲ್ಲರಲ್ಲೂ ಒಂದೊಂದು ಆತ್ಮ ಇದೆಯಾ? ಎಷ್ಟೋ ಜೀವಿಗಳಿದೆ, ಎಲ್ಲ ಜೀವಿಗಳಲ್ಲೂ ಒಂದೊಂದು ಆತ್ಮ ಇದೆಯಾ? ಇರುವೆಯಿಂದ ಆನೆವರೆಗೂ, ಅಥವಾ ಎಲ್ಲ ಪ್ರಾಣಿಗಳು, ಎಲ್ಲ ಸಸ್ಯರಾಶಿಗಳು, ಎಲ್ಲ ಮನುಷ್ಯರು, ಎಲ್ಲ ದೇವತೆಗಳು, ಇಷ್ಟು ಚರಾಚರ ಜೀವಿಗಳಲ್ಲೂ ಆತ್ಮ ಇದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಬೇರೆ ಬೇರೆ ಆತ್ಮವ? ಅಲ್ಲ, ಒಂದೇ ಪರಬ್ರಹ್ಮನೇ ಬೇರೆ ಬೇರೆ ರೀತಿಯಾಗಿ ವ್ಯಕ್ತವಾಗ್ತಾ ಇರೋದು. ಈಗ ಮಳೆ ನೀರು ಬರುತ್ತೆ, ಸಮುದ್ರದ ನೀರಿರುತ್ತೆ, ನದಿಯ ನೀರಿರುತ್ತೆ, ಕೆರೆಯ ನೀರಿರುತ್ತೆ, ಬಾವಿಯ ನೀರಿರುತ್ತೆ. ಆ ಎಲ್ಲ ನೀರು ಬೇರೆ ಬೇರೆನಾ? ಎಲ್ಲದರ ಕೆಮಿಕಲ್ ಕಾಂಪೋಸಿಷನ್ H2O. ನೀರು ಅಂದರೆ H2O ಒಂದೇ. ಆದರೆ ಅದು ಉಪಾಧಿಗಳೊಂದಿಗೆ ಬೇರೆ ಬೇರೆ ರೀತಿ ವ್ಯಕ್ತವಾಗ್ತಾ ಇದೆ. ಬೇರೆ ಬೇರೆ ಉಪಾಧಿಗಳನ್ನು ಆಶ್ರಯ ಮಾಡಿದೆ. ಹಾಗೆ ಈ ಮನುಷ್ಯರು ಕೂಡ ಕೆಲವರು ಅಧಿಕಾರದಲ್ಲಿ ಪ್ರಧಾನಮಂತ್ರಿಗಳಾಗಿದ್ದಾರೆ, ಆ ಪ್ರಧಾನಮಂತ್ರಿಗಳು ಅಧ್ಯಕ್ಷರಾಗಿದ್ದಾರೆ, ಕೆಲವರು ಕ್ಯಾಬಿನೆಟ್ ಮಿನಿಸ್ಟರ್ಸ್ ಆಗಿದ್ದಾರೆ, MP ಗಳಾಗಿದ್ದಾರೆ, ಕೆಲವರು MLAಗಳಾಗಿದ್ದಾರೆ, ಕೆಲವರು ಕಾರ್ಪೊರೇಷನ್ ಮಿನಿಸ್ಟರ್ಸ್ ಆಗಿದ್ದಾರೆ. ಹಾಗೆ ಕೆಲವರು ಮುಂದೆ ಎಲೆಕ್ಷನಲ್ಲಿ ನಿಂತ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಕೆಲವರು ಡಾಕ್ಟರ್ಸ್ ಆಗಿದ್ದಾರೆ, ಕೆಲವರು ಇಂಜಿನಿಯರ್ ಆಗಿದ್ದಾರೆ. ಹಾಗೆ ಬೇರೆ 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 ಕ್ಷೇತ್ರದಲ್ಲಿ ಬೇರೆ ಬೇರೆ ರೀತಿ ಮನುಷ್ಯರು ವ್ಯಕ್ತವಾಗಿ ಇದ್ದಾರೆ. ಆದರೆ ಎಲ್ಲರ ಮನುಷ್ಯರಲ್ಲಿ ಇರ್ತಕ್ಕಂಥ ಚೈತನ್ಯ ಮಾತ್ರ ಒಂದೇ. ಹಾಗೆ ಪ್ರಾಣಿಗಳು ಅಷ್ಟೇ, ಕೆಲವು ನೀರಿನಲ್ಲಿ ವಾಸ ಮಾಡ್ತಾ ಇವೆ, ಕೆಲವು ಕಾಡುಗಳಲ್ಲಿ ವಾಸ ಮಾಡ್ತಾ ಇವೆ, ಕೆಲವು ಮನೆಯಲ್ಲಿ ವಾಸ ಮಾಡ್ತಾ ಇವೆ.
ಕೆಲವು ಮಣ್ಣಿನ ಕೆಳಗಡೆ ವಾಸ ಮಾಡ್ತಾ ಇವೆ, ಕೆಲವು ಮರದ ಮೇಲೆ ವಾಸ ಮಾಡ್ತಾ ಇವೆ, ಕೆಲವು ಮರಗಳ ಒಳಗಡೆ ವಾಸ ಮಾಡ್ತಾ ಇವೆ, ಕೆಲವು ನಮ್ಮ ಶರೀರದಲ್ಲಿ ವಾಸ ಮಾಡ್ತಾ ಇವೆ. ಹಾಗೆ ಹಲವಾರು ಜೀವಿಗಳು ಹಲವಾರು ಕಡೆ ವಾಸ ಮಾಡ್ತಾ ಇವೆ. ಆದರೆ ಅವುಗಳಲ್ಲೆಲ್ಲದರಲ್ಲೂ ಇರ್ತಕ್ಕಂಥ ಚೈತನ್ಯ ಮಾತ್ರ ಒಂದೇ, ಅದು ಬೇರೆ ಬೇರೆ ಆಗೋದಕ್ಕೆ ಸಾಧ್ಯವಿಲ್ಲ. ಆಕಾಶ ಇದೆ, ಎಷ್ಟೋ ಜನ ಖಾಲಿ ಸೈಟ್ ಇರುತ್ತೆ, ಮನೆ ಕಟ್ಟಿಸ್ತಾರೆ. ಹಾಲಲ್ಲಿರೋ ಆಕಾಶ, ರೂಮಲ್ಲಿರೋ ಆಕಾಶ, ಅಡುಗೆ ಮನೆಯಲ್ಲಿರೋ ಆಕಾಶ, ದೇವ್ರ ಮನೆಯಲ್ಲಿರೋ ಆಕಾಶ ಬೇರೆನಾ? ಹಾಗೆ ಅವರ ಮನೆಯಲ್ಲಿರ್ತಕ್ಕಂತಹ ಆಕಾಶ, ಹೊರಗಡೆ ಇರ್ತಕ್ಕಂಥ ಆಕಾಶ ಬೇರೆನಾ? ಒಬ್ಬ ಕುಂಬಾರ ಮಡಿಕೆಯನ್ನು ತಯಾರು ಮಾಡ್ತಾನೆ. ಆ ಮಡಿಕೆಯನ್ನು ತಯಾರು ಮಾಡೋವರೆಗೂ ಕೂಡ ಆಕಾಶ ಹೊರಗಡೆ ಮಾತ್ರ ಇತ್ತು. ಯಾವಾಗ ಮಡಕೆ ಪೂರ್ಣವಾಯಿತೋ ಆ ಮಡಕೆ ಒಳಗೂ ಆಕಾಶ ಬಂದು ಸೇರಿಕೊಂಡಿದೆ. ಆ ಮಡಕೆ ಒಳಗಡೆ ಆಕಾಶ ಇರ್ತಕ್ಕಂಥದ್ದು, ಹೊರಗಡೆ ಆಕಾಶ ಬೇರೆ ಬೇರೆನಾ? ಹಾಗೆಯೇ ನಮ್ಮೆಲ್ಲರ ಜೀವದಲ್ಲಿ ಇರ್ತಕ್ಕಂಥ ಆತ್ಮ ಹೊರಗಡೆ ಇರ್ತಕ್ಕಂಥ ಆಕಾಶದಲ್ಲಿ, ವಾಯುವಿನಲ್ಲಿ, ಸೂರ್ಯನಲ್ಲಿ, ಭೂಮಿಯಲ್ಲಿ, ನೀರಿನಲ್ಲಿ ಇರ್ತಕ್ಕಂಥ ಆತ್ಮ ಒಂದೇ. ಇದನ್ನು ತಿಳಿಸ್ಕೊಡ್ತಾ ಇರೋದು. ಏಕಂ ಮನಸಃ ಜವೀಯ, ಮನಸ್ಸಿಗಿಂತ ವೇಗವಾಗಿ ಓಡ್ತಾ ಇದೆ. ಅಂದರೆ ಇದರ ಒಂದು ಕೆಪ್ಯಾಸಿಟಿ ಎಷ್ಟಪ್ಪ ಅಂದರೆ, ಮನಸ್ಸು ವಾಯುವಿಗಿಂತ ಫಾಸ್ಟಾಗಿ ಓಡುತ್ತೆ. ಯಾವ ಕ್ಷಣದಲ್ಲಿ ಬೇಕಾದರೂ ಮನಸ್ಸು ಅಮೇರಿಕಾಗೆ ಹೋಗಿ ಬರುತ್ತೆ. ಒಂದೇ ಸೆಕೆಂಡಲ್ಲಿ ರಾಜ್ಯಭಾರ ಕಟ್ಟಿಕೊಂಡು ಸಂಸಾರವನ್ನೆಲ್ಲ ಮಾಡಿಬಿಡುತ್ತೆ. ಮದುವೆ ಮಾಡಿಕೊಂಡು ಮಕ್ಕಳಾಗಿ ಮಕ್ಕಳು ಮದುವೆನೂ ಮಾಡಿಬಿಡುತ್ತೆ ಕೆಲವೇ ಸೆಕೆಂಡುಗಳಲ್ಲಿ. ಅಷ್ಟು ಫಾಸ್ಟು ಮನಸ್ಸು. ಆದರೆ ಈ ಆತ್ಮ ಅನ್ನೋದು ಮನಸ್ಸಿಗಿಂತ ವೇಗ ಅಷ್ಟೇ ಅಲ್ಲ, ಎಲ್ಲ ಇಂದ್ರಿಯಗಳಿಗಿಂತಲೂ ವೇಗ. ಈ ಇಂದ್ರಿಯಗಳು ಆ ಆತ್ಮವನ್ನು ತಲುಪಲಾರದು. ದೇವಾಹ ಅಂದರೆ ಇಲ್ಲಿ ಇಂದ್ರಿಯಗಳು. ತತ್ ದೇವಾ ಆಪ್ನುವನ್ ಪೂರ್ವಮರ್ಷತ್. ಈ ದೇವತೆಗಳ ಒಂದು ದೇವಹ ಅಂದರೆ ಇಂದ್ರಿಯಗಳು, ಇನ್ನೊಂದು 33 ದೇವತೆಗಳು. ಆ ದೇವತೆಗಳೂ ಕೂಡ ಈ ಆತ್ಮವನ್ನು ಪಡೆಯಲಾರರು. ಯಾಕೆ ಅಂದರೆ ಈ ಆತ್ಮ ಅವರುಗಳಿಗಿಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು, ಅದು ಮೇಲೆ ಅವ್ರಿಗಿಂತ ಎತ್ತರ ಸ್ಥಿತಿನಲ್ಲಿದೆ. ಆಕಾಶ ಯಾರು ಮುಟ್ಟು ಬರ್ತಾರೆ? ಅದಕ್ಕೆ ಲಿಮಿಟೇ ಇಲ್ಲ. ಹಾಗೆ ಭಗವಂತನಿಗೆ ಯಾವ ಲಿಮಿಟ್ ಇಲ್ಲದೆ ಇರೋದ್ರಿಂದ, ಮಿತಿಯೇ ಇಲ್ಲದೆ ಇರೋದ್ರಿಂದ ದೇವತೆಗಳೂ ಕೂಡ ಈ ಆತ್ಮವನ್ನು ತಲುಪಲಾರರು. ಇಂದ್ರಿಯಗಳಿಂದನೂ ಕೂಡ ಈ ಆತ್ಮವನ್ನು ಪಡೆಯೋದಕ್ಕೆ ಸಾಧ್ಯವಿಲ್ಲ. ಮಾತಿನಿಂದಾಗಲಿ, ಮನಸ್ಸಿನಿಂದಾಗಲಿ, ಹಾಗೆ ನಾವು ಕರ್ಮಗಳಿಂದಾಗಲಿ ಈ ಆತ್ಮವನ್ನು ಪಡೆಯೋದಕ್ಕೆ ಸಾಧ್ಯವಿಲ್ಲ. ಮತ್ತೆ ಆ ಆತ್ಮವನ್ನು ವರ್ಣನೆ ಮಾಡ್ತಾ ಹೇಳ್ತಾ ಇದ್ದಾರೆ, ತತ್ ಧಾವತಃ. ಎಷ್ಟು ವೇಗವಾಗಿ ಓಡುತ್ತೆ ಅಂದರೆ, ಬೇರೆ ನಾವು ಯಾವುದೇ ವಸ್ತುವನ್ನು ಇಮ್ಯಾಜಿನ್ ಮಾಡ್ಕೋಬಹುದು. ಯಾವುದು? ಫ್ಲೈಟ್ ತುಂಬ ಫಾಸ್ಟಪ್ಪ, ರಾಕೆಟ್, ಜೆಟ್ ತುಂಬ ಫಾಸ್ಟಾಗಿ ಓಡ್ತಾ ಇದೆ ಅಂತ ಅನ್ಕೋಬಹುದು. ಆ ಎಲ್ಲ ವಸ್ತುಗಳಿಗಿಂತ ಈ ಆತ್ಮ ಅನ್ನೋದು ಅತ್ಯಂತ ವೇಗವಾಗಿ ಓಡ್ತಾ ಇದೆ. ಅಷ್ಟೇ ಅಲ್ಲ, ಅಪೋ ಮಾತರಿಶ್ವಾದಧಾತಿ ತಿಷ್ಠತ್ ತಸ್ಮಿನ್ ಅಪೋ ಮಾತರಿಶ್ವಾದಧಾತಿ. ಇದು ಎಲ್ಲ ಕಡೆ ಓಡ್ತಾ ಇದೆ, ಆದರೆ ಎಲ್ಲ ಕಡೆನೂ ಇದೆ. ಮಾತರಿಶ್ವಾದಧಾತಿ, ಒಬ್ಬ ಹಿರಣ್ಯಗರ್ಭನನ್ನು ಸೃಷ್ಟಿ ಮಾಡಿ, ಒಬ್ಬ ಮಾಯಾವಿಯನ್ನು ಸೃಷ್ಟಿ ಮಾಡಿ ಭಗವಂತ ಈ ಪ್ರಕೃತಿಯನ್ನು ಅವನ ಮುಖಾಂತರ ಸೃಷ್ಟಿ ಮಾಡಿಸಿದ್ದಾನೆ. ಆ ಹಿರಣ್ಯಗರ್ಭನಿಂದ ಈ ಎಲ್ಲ ಪ್ರಕೃತಿ, ಆಕಾಶ, ವಾಯು, ಅಗ್ನಿ, ಜಲ, ಪೃಥಿವಿ, ದೇವತೆಗಳು, ಸಸ್ಯರಾಶಿಗಳು, ಜೀವರಾಶಿಗಳು, ಮನುಷ್ಯರು ಎಲ್ಲವೂ ಸೃಷ್ಟಿಯಾಗಿವೆ. ಹಾಗಾಗಿ ನಮ್ಮೆಲ್ಲರ ತಂದೆ ಯಾರಪ್ಪ ಅಂದರೆ ಹಿರಣ್ಯಗರ್ಭ. ಆ ಹಿರಣ್ಯಗರ್ಭ ನಮ್ಮೆಲ್ಲರ ಯೋಗಕ್ಷೇಮವನ್ನು ನೋಡ್ಕೊಳ್ತಾನೆ. ಯಾಕೆಂದರೆ ತಂದೆ. ಅದನ್ನು ಇಲ್ಲಿ ಹೇಳ್ತಾ ಇರೋದು. ಈ ಪರಬ್ರಹ್ಮನೇ ಆ ಹಿರಣ್ಯಗರ್ಭನಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಶಕ್ತಿಯನ್ನು ಕೊಟ್ಟಿರೋದ್ರಿಂದ ಆ ಹಿರಣ್ಯಗರ್ಭನನ್ನು ನಾವು ಯಾರು ಉಪಾಸನೆ ಮಾಡಿದ್ರೆ ನಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ವರಗಳನ್ನು ಆ ಹಿರಣ್ಯಗರ್ಭನಾಗಿರ್ತಕ್ಕಂಥವನು ಕೊಡ್ತಾನೆ. ಅಂದರೆ ಆ ಹಿರಣ್ಯಗರ್ಭನೂ ಕೂಡ ಅವ್ಯಾಕೃತನೇ.
ಅವನು ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಆದರೆ ಸೂಕ್ಷ್ಮ ರೂಪದಲ್ಲಿ ಇರ್ತಾನೆ. ಹೇಗೆ ಆಕಾಶ, ವಾಯು, ಸೂರ್ಯ, ಚಂದ್ರ ಎಲ್ಲ ಇದ್ದಾರೋ ಹಾಗೆ ಸೂಕ್ಷ್ಮ ರೂಪದಲ್ಲಿ ಆ ಹಿರಣ್ಯಗರ್ಭನು ಕೂಡ ಇದ್ದು ನಮಗೆ ಎಲ್ಲ ವರಗಳನ್ನು ಕೊಡ್ತಾನೆ. ಮುಂದಿನ ಮಂತ್ರ. ತದೇಜತಿ ತನ್ನೇಜತಿ ತದ್ದೂರೇ ತದ್ವಂತಿಕೆ ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯಾಸ್ಯ ಬಾಹ್ಯತಃ. ಇಲ್ಲಿ ಎರಡು ದೃಷ್ಟಿಯಿಂದ ಹೇಳ್ತಾ ಇದ್ದಾರೆ. ಒಂದು ಅಜ್ಞಾನಿಯ ದೃಷ್ಟಿಯಿಂದ, ಇನ್ನೊಂದು ಜ್ಞಾನಿಯ ದೃಷ್ಟಿಯಿಂದ. ಅಜ್ಞಾನಿ ಆಗಿರ್ತಕ್ಕಂಥವನು ಏನು ಮಾಡ್ತಾನೆ ಅಂದರೆ, ಆತ್ಮತತ್ವವನ್ನು ತಿಳಿದೇ ಇರ್ತಕ್ಕಂಥವನು ಏನಂತಾನೆ, ದೇವರು ಅನ್ನೋದು ಓಡ್ತಾ ಇರುತ್ತೆ, ವಾಯು ಓಡ್ತಾ ಇರ್ತಾನೆ, ಅವನು ದೇವತೆ. ಸೂರ್ಯ ಎಲ್ಲ ಅಮೇರಿಕಾಗೂ ಹೋಗ್ತಾನೆ, ಇಟಲಿಗೆ ಹೋಗ್ತಾನೆ, ಜರ್ಮನಿಗೆ ಹೋಗ್ತಾನೆ, UK ಹೋಗ್ತಾನೆ, ಭಾರತ ದೇಶದಲ್ಲಿರ್ತಾನೆ, ಚೆನ್ನೈಯಲ್ಲಿರ್ತಾನೆ, ಎಲ್ಲ ಕಡೆನೂ ಇದ್ದಾನೆ ಅಂತ ತಿಳ್ಕೊಂಡಿದ್ದೀವಿ. ಎಲ್ಲೆಲ್ಲೋ ಓಡ್ತಾ ಇದ್ದಾನೆ. ಅವನು ಬೆಳಗ್ಗೆ ಹುಟ್ಟುತ್ತಾನೆ, ಮಧ್ಯಾಹ್ನ ಮೇಲೆ ಬರ್ತಾನೆ, ಸಂಜೆ ಮುಳುಗ್ಬಿಡ್ತಾನೆ. ಪೂರ್ವ ಮತ್ತು ನಮ್ಮ ಮಧ್ಯದ ಭಾಗ ಮತ್ತು ಪಶ್ಚಿಮದಲ್ಲಿ ಮುಳುಗ್ತಾನೆ. ಈ ಥರ ತಿಳ್ಕೊಂಡಿದ್ದೀವಿ. ಹಾಗೆ ಆತ್ಮ ಅಲ್ಲ. ಆದರೆ ಅಜ್ಞಾನಿ ತಿಳ್ಕೊಂಡಿದ್ದಾನೆ ಆತ್ಮ ಅಂದರೆ ಓಡ್ತಾ ಇರುತ್ತೆ ಅಥವಾ ಕಂಪನಗೊಳ್ತಾ ಇರುತ್ತೆ ಅಂತ. ಇಲ್ಲ. ಅದೇ ಜ್ಞಾನಿಯಾಗಿರ್ತಕ್ಕಂಥವನು ತಿಳ್ಕೊಂಡಿದ್ದಾನೆ ಆತ್ಮ ಅನ್ನೋದು ಎಂದೆಂದಿಗೂ ಕೂಟಸ್ಥವಾಗಿರೋದು, ಒಂದೇ ಕಡೆ ಇರುತ್ತೆ, ಅದು ಎಲ್ಲೂ ಕೂಡ ಚಲಿಸುವುದಿಲ್ಲ. ತದ್ದೂರೆ ತದ್ವಂತಿಕೆ ತದು ಅಂತಿಕೆ. ಅಜ್ಞಾನಿ ಹೇಳ್ತಾನೆ ಅದು ಎಲ್ಲೋ ದೂರದಲ್ಲಿದೆ. ಆಕಾಶ ಎಲ್ಲಿದೆಯಪ್ಪ? ತುಂಬ ದೂರದಲ್ಲಿದೆ. ಭಗವಂತ ಎಲ್ಲಿದ್ದಾನಪ್ಪ ಅಂದರೆ ಎಲ್ಲೋ ದೂರದಲ್ಲಿದ್ದಾನೆ. ಅದೇ ಜ್ಞಾನಿ ಆಗಿರ್ತಕ್ಕಂಥವನು ಹೇಳ್ತಾ ಇದ್ದಾನೆ ನಾನೇ ಭಗವಂತ, ನನ್ನ ಹೃದಯದಲ್ಲಿಯೇ ಭಗವಂತ ಇದ್ದಾನೆ, ಭಗವಂತನ ಹೃದಯದಲ್ಲೇ ನಾನು ವಾಸ ಮಾಡ್ತಾ ಇದ್ದೀನಿ ಅಂತ. ತತ್ ಅಂತಹ ಅಸ್ಯ ಸರ್ವಸ್ಯ. ಒಬ್ಬ ಜ್ಞಾನಿಯಾಗಲಿ ಅಜ್ಞಾನಿ ಆಗಲಿ ಎಲ್ಲರ ಅಂತಃಕರಣದಲ್ಲಿ ಭಗವಂತ ಇದ್ದಾನೆ. ಅಷ್ಟೇ ಅಲ್ಲ, ತತ್ ಉ ಸರ್ವಸ್ಯ ಅಸ್ಯ ಬಾಹ್ಯತಃ. ನಮ್ಮೆಲ್ಲರ ಶರೀರದ ಹೊರಗೂ ಕೂಡ ಆ ಭಗವಂತನೇ ಇರೋದು, ಒಳಗೂ ಹೊರಗೂ ಆ ಭಗವಂತನೇ ಇರೋದು. ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ. ನಾರಾಯಣ ಯೇ ವೇದಗುಂ ಸರ್ವಂ ಪುರುಷ ಯೇ ವೇದಗುಂ ಸರ್ವಂ ಅಂತ ಹೇಳ್ತೀವಿ. ಹಾಗಾಗಿ ಎಲ್ಲ ಕಡೆಯೂ ಆ ಬ್ರಹ್ಮನೇ ಇರೋದು, ಎಲ್ಲ ಕಡೆಯೂ ಆತ್ಮನೇ ಇರೋದು. ಆ ಆತ್ಮ ಶಕ್ತಿ, ಜ್ಞಾನ, ಆನಂದ ಸ್ವರೂಪನಾಗಿರೋದ್ರಿಂದ ನಾವು ಆತ್ಮನನ್ನು ಅನುಸಂಧಾನ ಮಾಡಬಹುದು, ಆತ್ಮನನ್ನು ಅನುಭವಿಸಬಹುದು. ಕೊನೆಗೆ ನಾನೇ ಆ ಪರಬ್ರಹ್ಮ ಸ್ವರೂಪನಾಗಿದ್ದೇನೆ ಅನ್ನೋದನ್ನು ಅರ್ಥ ಮಾಡ್ಕೋಬಹುದು. ಈಶಾವಾಸ್ಯೋಪನಿಷತ್ ಅರ್ಥದ ಭಾಗವನ್ನು ನೋಡ್ತಾ ಇದ್ದೀವಿ. ಈಗಾಗಲೇ 5 ಮಂತ್ರಗಳನ್ನು ನೋಡಿದ್ದೀವಿ. 4 ಮತ್ತು 5ನೇ ಮಂತ್ರಗಳಲ್ಲಿ ಆತ್ಮನ ಸ್ವರೂಪವನ್ನು ನಾವು ನೋಡ್ತಾ ಇದ್ದೀವಿ. ಆತ್ಮ ಯಾವುದೇ ಕಾರಣಕ್ಕೂ ಕಂಪಿಸುವುದಿಲ್ಲ, ಅದು ಕೂಟಸ್ಥವಾಗಿರೋದು. ಹಾಗೆ ಏಕಂ, ಎಲ್ಲರ ಹೃದಯದಲ್ಲೂ ಇರ್ತಕ್ಕಂಥದ್ದು ಒಂದೇ ಚೈತನ್ಯ, ಅದು ಬೇರೆ ಬೇರೆ ಅಲ್ಲ. ಅದು ಎಲ್ಲ ಕಡೆ ವ್ಯಾಪಕವಾಗಿದೆ, ಆಕಾಶದಂತೆ ಎಲ್ಲ ಕಡೆಯೂ ವ್ಯಾಪಕವಾಗಿದೆ. ಅದು ಯಾವುದೇ ವಸ್ತುಗಳು ಚಲಿಸುವ ವೇಗಗಳಿಗಿಂತ ಹೆಚ್ಚಿನ ವೇಗದಲ್ಲಿ ಚಲಿಸುತ್ತೆ, ಮನಸ್ಸಿಗಿಂತಲೂ ಅತ್ಯಂತ ವೇಗವಾಗಿ ಚಲಿಸುತ್ತದೆ. ಇಂದ್ರಿಯಗಳಿಂದ ಈ ಆತ್ಮನನ್ನು ಪಡೆಯೋದಕ್ಕೆ ಸಾಧ್ಯವಿಲ್ಲ. ಹಾಗೆ ನಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ವರಗಳನ್ನು, ಯೋಗಕ್ಷೇಮವನ್ನು ನೋಡ್ಕೊಳ್ಳೋದಕ್ಕೆ ಹಿರಣ್ಯಗರ್ಭ ಇದ್ದಾನೆ. ಅದರಿಂದ ನಾವೆಲ್ಲರೂ ಕೂಡ ಹಿರಣ್ಯಗರ್ಭನ ಉಪಾಸನೆ ಮಾಡಬೇಕು. ಈ ಪ್ರಕೃತಿಯನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಹಿರಣ್ಯಗರ್ಭ ನಮ್ಮೆಲ್ಲರ ತಂದೆ ಆಗಿರೋದ್ರಿಂದ, ಹೇಗೆ ತಂದೆಯಾಗಿರ್ತಕ್ಕಂಥವನು ಮಕ್ಕಳ ಯೋಗಕ್ಷೇಮವನ್ನು ನೋಡ್ಕೊಳ್ತಾನೋ ಹಾಗೆ ಹಿರಣ್ಯಗರ್ಭ ನಮ್ಮೆಲ್ಲರ ಯೋಗಕ್ಷೇಮವನ್ನು ನೋಡ್ಕೊಳ್ತಾನೆ. ಈ ಹಿರಣ್ಯಗರ್ಭನಿಗೆ ಶಕ್ತಿ, ಜ್ಞಾನ, ಆನಂದವನ್ನು ಕೊಟ್ಟಿರೋದು ಆ ಪರಬ್ರಹ್ಮನೇ. ಹಾಗಾಗಿ ಹಿರಣ್ಯಗರ್ಭನಲ್ಲಿರ್ತಕ್ಕಂಥ ಆತ್ಮ, ನನ್ನಲ್ಲಿರ್ತಕ್ಕಂಥ ಆತ್ಮ ಒಂದೇ.
ಕೆಲವರು ಅಜ್ಞಾನಿಗಳು ಈ ಆತ್ಮ ಚಲಿಸುತ್ತೆ ಅಥವಾ ಕಂಪನಗೊಳ್ಳುತ್ತೆ ಅಂತಾರೆ. ಆದರೆ ಜ್ಞಾನಿಯ ದೃಷ್ಟಿಯಿಂದ ಇದು ಕೂಟಸ್ಥವಾಗಿದೆ, ಎಲ್ಲ ಕಡೆಯೂ ಇದೆ, ಆದರೆ ಅದು ಚಲಿಸುವುದಿಲ್ಲ, ಎಂದೆಂದಿಗೂ ಅದು ನಡುಗುವುದಿಲ್ಲ. ಕೆಲವರು ಎಲ್ಲೋ ದೂರದಲ್ಲಿದೆ ಆತ್ಮ ಅಂತ ತಿಳ್ಕೊಂಡಿದ್ದಾರೆ. ಇಲ್ಲ, ನನ್ನಲ್ಲಿಯೇ ಇದೆ, ಅತ್ಯಂತ ಹತ್ತಿರದಲ್ಲಿಯೇ ಇದೆ, ಎಲ್ಲರ ಅಂತಃಕರಣದಲ್ಲಿಯೇ ಇದೆ. ಹಾಗೆ ಎಲ್ಲರ ಶರೀರದ ಹೊರಗೂ ಕೂಡ ಆತ್ಮವೇ ಇರೋದು. ಒಳಗೂ ಹೊರಗೂ ಇರ್ತಕ್ಕಂಥದ್ದು ಆತ್ಮ ಒಂದೇ. ಆದರೆ ನಮ್ಮ ಅಜ್ಞಾನದಿಂದ ನಾವು ಆತ್ಮವನ್ನು ಕಾಣಕ್ಕಾಗದೆ ಮಾಯೆ ಅಂತಕ್ಕಂಥದ್ದು ನಮ್ಮ ಅಂತಃಕರಣದಲ್ಲಿ ಆವರಿಸಿರೋದ್ರಿಂದ ನಮಗೆ ಎಲ್ಲವೂ ಬೇರೆ ಬೇರೆ ರೀತಿ ಕಾಣ್ತಾ ಇದೆ. ಮುಂದೆ 6ನೇ ಮಂತ್ರ. ಯಸ್ತು ಸರ್ವಾಣಿ ಭೂತಾನ್ಯಾತ್ಮನ್ಯೇವಾನುಪಶ್ಯತಿ ಸರ್ವಭೂತೇಷು ಚಾತ್ಮಾನಂತತೋ ನ ವಿಜುಗುಪ್ಸತೆ. ಯಾರು ಯಸ್ತು ಸರ್ವಾಣಿ ಭೂತಾನಿ, ಯಹ ತು ಸರ್ವಾಣಿ ಭೂತಾನಿ ಆತ್ಮನಿ ಏವ ಅನುಪಶ್ಯತಿ, ಎಲ್ಲ ಜೀವಿಗಳಲ್ಲಿ ತನ್ನನ್ನೇ ಕಾಣುತ್ತಾನೋ, ಹಾಗೆ ತನ್ನಲ್ಲಿ ಎಲ್ಲ ಜೀವಿಗಳನ್ನು ಕಾಣುತ್ತಾನೋ ಅವನೇ ನಿಜವಾದ ಜ್ಞಾನಿ. ಅವನು ನ ವಿಜುಗುಪ್ಸತೆ, ಅವನು ಎಂದೆಂದಿಗೂ ದುಃಖ ಪಡುವುದಿಲ್ಲ. ಎಷ್ಟು ಸರ್ವಾಣಿ ಭೂತಾನಿ ಆತ್ಮನ್ಯೇವ ಅನುಪಶ್ಯತಿ, ತನ್ನಲ್ಲಿಯೇ ಎಲ್ಲ ಜೀವಿಗಳನ್ನು ಕಾಣ್ತಾ ಇದ್ದಾನೆ. ಸರ್ವಭೂತೇಷು ಚ ಆತ್ಮಾನಂ ಅನುಪಶ್ಯತಿ, ಮತ್ತು ಎಲ್ಲರಲ್ಲೂ ತನ್ನನ್ನು ಕಾಣ್ತಾ ಇದ್ದಾನೆ, ತನ್ನಲ್ಲಿ ಎಲ್ಲ ಜೀವಿಗಳನ್ನು ಕಾಣ್ತಾ ಇದ್ದಾನೋ ಅವನು ನ ವಿಜುಗುಪ್ಸತೆ, ಅವನು ಎಂದೆಂದಿಗೂ ದುಃಖಿತನಾಗುವುದಿಲ್ಲ. ಯಾರನ್ನು ದ್ವೇಷ ಮಾಡೋದು? ಎಲ್ಲವೂ ಭಗವಂತನೇ ಆಗಿದ್ದಾಗ ಯಾವುದನ್ನು ಪಡೆಯೋಕ್ಕೆ ಹೋಗೋದು? ಆ ಭಗವಂತನ ದರ್ಶನ ಮಾಡೋದಕ್ಕೆ ಎಲ್ಲೋ ದೂರ ಹೋಗಬೇಕಾ? ಅಥವಾ ನನಗೆ ಯಾವುದೋ ಕ್ಷೇತ್ರಕ್ಕೆ ಹೋಗೋಕ್ಕಾಗಲಿಲ್ಲ ಅಂತ ವ್ಯಥೆ ಪಡಬೇಕಾ? ನನ್ನಲ್ಲಿ ಹಣ ಇಲ್ಲ, ಅದಕ್ಕೆ ತಿರುಪತಿಗೆ ಹೋಗೋಕ್ಕಾಗ್ತಾ ಇಲ್ಲ ಅಂತ ವ್ಯಥೆ ಪಡಬೇಕಾ? ನಮ್ಮ ಹೃದಯದಲ್ಲೇ ಆ ಭಗವಂತನನ್ನು ಸ್ಥಾಪನೆ ಮಾಡ್ಕೋಬಹುದು. ಕೆಲವರು ನಾನು ಯಜ್ಞಾದಿಗಳನ್ನು ಮಾಡೋದಕ್ಕೆ ಆಗ್ತಾ ಇಲ್ವಲ್ಲ, ಸಮಯ ಇಲ್ಲ, ಅಥವಾ ಅದು ನನಗೆ ವೇದ ಮಂತ್ರಗಳು ಬರ್ತಾ ಇಲ್ವಲ್ಲ ಅಂತ ವ್ಯಥೆ ಪಡೋದು ಬೇಕಾಗಿಲ್ಲ. ಯಾಕೆ ಅಂದರೆ ಆ ಭಗವಂತ ಯಾವ ಇಂದ್ರಿಯಗಳಿಗೂ ತಲುಪೋದಿಲ್ಲ, ಯಾವ ಇಂದ್ರಿಯಗಳಿಂದಲೂ ಅವನನ್ನು ತಲುಪೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಅವನು ಇರೋದೇ ನಮ್ಮ ಹೃದಯದಲ್ಲಾಗಿರೋದ್ರಿಂದ ಎಲ್ಲ ಜೀವಿಗಳು ಮತ್ತು ಎಲ್ಲ ವಸ್ತುಗಳಲ್ಲೂ ಅವನೇ ಇದ್ದಾನೆ. ಹಾಗಾಗಿ ನಾನು ದುಃಖ ಪಡುವಂಥ ಅಗತ್ಯ ಇಲ್ಲ. ನಾನು ಬಯಸಿ ಇನ್ನೊಂದು ಪಡೆಯೋದು ಬೇಕಾಗೇ ಇಲ್ಲ. ಯಾವುದು ನನ್ನ ಹತ್ತಿರ ಇದೆಯೋ, ಯಾವುದು ನನ್ನ ಪಾಲಿಗೆ ಬಂದಿದೆಯೋ ಅದೇ ಭಗವಂತ ಅಂತ ತಿಳ್ಕೋಬೇಕಾಗತ್ತೆ. ಯಸ್ಮಿನ್ ಸರ್ವಾಣಿ ಭೂತಾನ್ಯಾತ್ಮೈವಾಭೂದ್ವಿಜಾನತಃ ತತ್ರ ಕೋ ಮೋಹಃ ಕಶೋಕಯೇ ತತ್ವಮನುಪಶ್ಯತಃ. ಕಳೆದ ಮಂತ್ರದ ಒಂದು ಮುಂದುವರೆದ ಭಾಗ. ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೈವ ಆಭೂತ್ ವಿಜಾನತಃ, ಎಲ್ಲವೂ ಆತ್ಮವೇ ಆಗಿದೆ. ನನ್ನಲ್ಲಿ ಮತ್ತು ಇನ್ನೊಬ್ಬರಲ್ಲಿ ಆತ್ಮ ಇರೋದಲ್ಲ, ಎಲ್ಲ ಜೀವಿಗಳು ಮತ್ತು ಎಲ್ಲ ವಸ್ತುಗಳು ಆತ್ಮಸ್ವರೂಪವೇ ಆಗಿದೆ ಅಂತ ಯಾರು ತಿಳ್ಕೊಂಡಿದ್ದಾನೋ ಅವನಿಗೆ ತತ್ರ ಕೋ ಮೋಹಃ ಕಹ ಶೋಕಃ ಏಕತ್ವಂ ಅನುಪಶ್ಯತಿ. ಒಂದೇ ಇರೋದು ಅಂತ ತಿಳ್ಕೊಂಡಿರೋನಿಗೆ ಯಾವುದ್ರ ಮೇಲೆ ಮೋಹ ಉಂಟಾಗುತ್ತೆ? ಇವ್ರು ನನ್ನವರು, ಅವರು ಬೇರೆಯವರು, ಇವನು ನನ್ನ ಮಗ, ಅವರೆಲ್ಲ ಬೇರೆಯವರು, ಇದು ನನ್ನ ಮನೆ, ಬೇರೆದೆಲ್ಲ ಬೇರೆ. ಇದು ಮೋಹ. ಶೋಕ, ಇದು ನನಗೆ ಸಿಗಲಿಲ್ವಲ್ಲ, ಬೇರೆಯವ್ರಿಗೆ ಸಿಕ್ಕಿದೆಯಲ್ಲ, ಬೇರೆಯವರು ಕೋಟಿ ಸಂಪಾದನೆ ಮಾಡಿದ್ದಾರೆ, ನಾನು ಮಾಡಿಲ್ವಲ್ಲ, ಬೇರೆಯವರು
ಆರೋಗ್ಯವಾಗಿದ್ದಾರೆ, ನಾನಿಲ್ವಲ್ಲ, ಈ ರೀತಿ ಶೋಕವೂ ಬೇಕಾಗಿಲ್ಲ. ಮೋಹವೂ ಇರೋದಿಲ್ಲ, ಶೋಕವೂ ಇರೋದಿಲ್ಲ. ಯಾಕೆಂದರೆ ಅವ್ರು ಪಡ್ಕೊಂಡಿರೋದ್ರಲ್ಲೂ ಭಗವಂತನೇ ಇರೋದು, ನನಗೆ ಸಿಕ್ಕಿರೋದ್ರಲ್ಲೂ ಭಗವಂತನೇ ಇರೋದು. ಇದರಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. ಎಲ್ಲ ವಸ್ತು ಜೀವಿಗಳಲ್ಲೂ ಭಗವಂತ ಒಂದೇ ಪ್ರಮಾಣದಲ್ಲಿರೋದ್ರಿಂದ ಆ ಆತ್ಮನ ದೃಷ್ಟಿನಲ್ಲಿ ಯಾವುದು ಹೆಚ್ಚು ಅಲ್ಲ, ಕಡಿಮೆನೂ ಅಲ್ಲ. ನಾವು ಅಜ್ಞಾನದಿಂದ ಅಧಿಕಾರ ವಹಿಸಿರೋರು ಹೆಚ್ಚು, ನಾನು ಕಡಿಮೆ ಅಂತ ತಿಳ್ಕೊಂಡಿದ್ದೀವಿ. ಈಗ ಪ್ರಧಾನಮಂತ್ರಿಗಳು ತುಂಬ ದೊಡ್ಡವರು, ಒಬ್ಬ ಭಿಕ್ಷುಕ ಬಹಳ ಕಡಿಮೆ ಅಂತ ನಾವು ಭೇದ ಭಾವ ಮಾಡ್ತಾಯಿದ್ದೀವಿ. ತುಂಬ ಓದಿದ್ದವರು, PhD ಮಾಡಿರ್ತಕ್ಕಂಥವರು ತುಂಬ ದೊಡ್ಡವರು, ಒಬ್ಬ ಅವಿದ್ಯಾವಂತ, ಏನನ್ನೂ ಓದದೇ ಇರೋನು ದಡ್ಡ, ಅವನು ಏನಕ್ಕೂ ಪ್ರಯೋಜನ ಇಲ್ಲ ಅಂತ ನಾವು ಮಾಡ್ತಾಯಿದ್ದೀವಿ. ಗಂಡು ತುಂಬ ಶ್ರೇಷ್ಠ, ಹೆಣ್ಣುಮಕ್ಕಳು ಬಹಳ ಕಡಿಮೆ, ಅಥವಾ ಹೆಣ್ಣುಮಕ್ಕಳು ಶ್ರೇಷ್ಠ, ಗಂಡು ಮಕ್ಕಳು ಕನಿಷ್ಠ, ಇದೆಲ್ಲ ನಾವು ಮಾಡ್ಕೊಂಡಿರ್ತಕ್ಕಂಥ ಭೇದ ಭಾವ. ಆತ್ಮವನ್ನೇ ಎಲ್ಲ ಕಡೆ ಕಾಣ್ತಕ್ಕಂಥವನಿಗೆ, ಎಲ್ಲವೂ ಭಗವಂತನಾಗಿ ಯಾರಿಗೆ ಕಾಣ್ತಾ ಇದೆಯೋ ಅಂಥವರಿಗೆ ಯಾವ ಮೋಹವೂ ಇಲ್ಲ, ಯಾವ ಶೋಕವೂ ಇಲ್ಲ. ಅದರಿಂದ ಅವ್ರಿಗೆ ದುಃಖವೂ ಇಲ್ಲ. ತೃಪ್ತಿ ಎನ್ನುವುದು ಉನ್ನತ ಮಟ್ಟದಲ್ಲಿ ಅವ್ರಿಗೆ ಇರುತ್ತೆ. ಮುಂದಿನ ಮಂತ್ರ ಸಪರ್ಯಗಾಚ್ಛುಕ್ರಮಕಾಯಮೌರಣಮಸ್ನಾವಿರಗಂ ಶುದ್ಧಮಪಾಪವಿದ್ಧಂ ಕವಿರ್ಮನೀಷಿ ಪರಿಭೂ ಸ್ವಯಂ ಭೂರ್ಯಾಥಾತತ್ ಧ್ಯತೋರ್ಥಾನ್ ವ್ಯದಧಾಚ್ಛಾಶ್ವತಿ ಭ್ಯಸ್ಸಮಾಭ್ಯಃ. ಆತ್ಮನ ಸ್ವರೂಪವನ್ನು ಇನ್ನೂ ವಿವರಣೆಯನ್ನು ಕೊಡ್ತಾ ಹೇಳ್ತಾ ಇದ್ದಾರೆ. ಸಹ ಅಂದರೆ ಆತ್ಮ, ಪರ್ಯಗಾತ್, ಪರಿ ಆಗಾತ್, ಎಲ್ಲ ಕಡೆಯಲ್ಲೂ ಇದ್ದಾನೆ, ಎಲ್ಲವನ್ನೂ ಪ್ರವೇಶ ಮಾಡ್ತಾನೆ. ಪರ್ಯಗಾತ್. ಶುಕ್ರಂ ಅಂದರೆ ಶುಭ್ರಂ, ಪ್ರಕಾಶಮಾನವಾಗಿರ್ತಕ್ಕಂಥದ್ದು. ಜ್ಯೋತಿಷಾಮಪಿ ತಜ್ಜ್ಯೋತಿ. ಸೂರ್ಯ, ಚಂದ್ರ, ಅಗ್ನಿ, ವಿದ್ಯುತ್ ಎಲ್ಲವೂ ಬೆಳಗ್ತಾ ಇರೋದು ಅವನ ಒಂದು ಶಕ್ತಿಯಿಂದ. ಹಾಗಾಗಿ ಸೂರ್ಯನಿಗಿಂತ ಪ್ರಕಾಶಮಾನವಾಗಿರ್ತಕ್ಕಂಥದ್ದು ಆತ್ಮ. ಅಕಾಯಂ, ಈ ಆತ್ಮನಿಗೆ ಶರೀರವಿಲ್ಲ. ಸ್ಥೂಲ, ಸೂಕ್ಷ್ಮ, ಕಾರಣ ಶರೀರ ಈ ಆತ್ಮನಿಗಿಲ್ಲ. ಹಾಗಾಗಿ ನಾವೇನಾದರೂ ಆತ್ಮನನ್ನು ಗಂಡು, ಹೆಣ್ಣು, ವಸ್ತು ಅಂತ ತಿಳ್ಕೊಂಡಿದ್ರೆ ಅದು ಭ್ರಮೆ, ಕಲ್ಪನೆ ಅಷ್ಟೆ. ಅಕಾಯಂ. ಔರಣಂ, ಅವನಿಗೆ ಮನಸ್ಸೂ ಇಲ್ಲ, ಹಾಗಾಗಿ ಮನಸ್ಸಿಗೆ ಆಘಾತವೂ ಆಗೋದಿಲ್ಲ. ಆ ಆತ್ಮನಿಗೆ ಅಂತಃಕರಣವೂ ಇಲ್ಲ, 3 ಶರೀರವೂ ಇಲ್ಲ. ಅವನಿಗೆ ಯಾವುದು ಕೆಟ್ಟದ್ದು ಒಳ್ಳೆಯದು ಅಂತ ಇಲ್ಲ, ಯಾವ ಗಾಯವೂ ಆಗೋದಿಲ್ಲ. ಶರೀರವೇ ಇಲ್ಲ ಅಂದಮೇಲೆ ಇನ್ನು ಅಂಟೋದೇನಿದೆ? ಯಾವುದೂ ಅಂಟುಕೊಳ್ಳೋದಿಲ್ಲ. ಅಸ್ನಾವಿರಗಂ, ಅವನಿಗೆ ಯಾವ ನರನಾಡಿಗಳೂ ಇಲ್ಲ. ಹಾಗಾಗಿ ಅವನು ನಮ್ಮ ಕರ್ಮಗಳನ್ನು ಜ್ಞಾಪಕವೂ ಇಟ್ಕೊಳ್ಳೋದಿಲ್ಲ, ನಮಗೆ ಫಲವನ್ನು ಕೊಡೋದಕ್ಕೆ ಇಂದ್ರಿಯಗಳು ಇಲ್ಲ. ಶುದ್ಧಂ, ಅತ್ಯಂತ ಶುದ್ಧನಾಗಿರ್ತಕ್ಕಂಥವನು. ಹಾಗಾದರೆ ಜಡನ? ಅಲ್ಲ, ಅತ್ಯಂತ ಶುದ್ಧನಾಗಿರ್ತಕ್ಕಂಥವನು. ಅಪಾಪವಿದ್ಧಂ, ಯಾವ ಪಾಪಗಳೂ ಕೂಡ ಅವನನ್ನು ತಲುಪೋದಿಲ್ಲ. ಅಂದರೆ ಅವನಲ್ಲಿ ಯಾವ ಪಾಪಗಳೂ ಇಲ್ಲ. ಸಪರ್ಯಗಾತ್ ಶುಕ್ರಂ ಅಕಾಯಂ ಔರಣಂ ಅಸ್ನಾವಿರಂ ಶುದ್ಧಂ ಅಪಾಪವಿದ್ಧಂ. ಇದು ಮೊದಲನೇ ಮಂತ್ರ. ಎರಡನೇ ಪಾದದಲ್ಲಿ ಕವಿಹಿ ಅಂದರೆ ಸರ್ವಜ್ಞ, ಎಲ್ಲವೂ ತಿಳಿದಿದೆ ಈ ಆತ್ಮಕ್ಕೆ. ಹೇಗೆ ತಿಳಿದಿದೆಯೋ ಗೊತ್ತಿಲ್ಲ, ಯಾವ ಇಂದ್ರಿಯಗಳಿಲ್ಲ, ಆದರೆ ಎಲ್ಲವೂ ಗೊತ್ತಿದೆ. ಯಾಕೆಂದರೆ ಇಡೀ ಪ್ರಪಂಚ ಸೃಷ್ಟಿ ಮಾಡಬೇಕು ಅಂದರೆ ಎಷ್ಟು ಜ್ಞಾನ ಇರಬೇಕು, ಎಲ್ಲ ಜೀವಿಗಳಲ್ಲೂ ಇರಬೇಕು ಅಂತಂದರೆ ಎಷ್ಟು ಜ್ಞಾನ ಇರಬೇಕು. ಕವಿಹಿ ಮನೀಷಿ, ಎಲ್ಲರ ಮನಸ್ಸನ್ನು ಕಂಟ್ರೋಲ್ ಮಾಡ್ತಕ್ಕಂಥವನು, ಅಂದರೆ ಎಲ್ಲರ ಮನಸ್ಸಿಗೆ ಒಡೆಯನಾಗಿರ್ತಕ್ಕಂಥವನು. ಹೌದು, ನಾನು ಇಂಥದ್ದು ಮಾಡಬೇಕು ಅಂತ ಹೇಳಿ ಸಂಕಲ್ಪ ಮಾಡಿಸೋನೇ ಅವನು.
ಒಬ್ಬರು ಏನೋ ಮಾತಾಡ್ತಾ ಇದ್ದಾರೆ, ಗುರುಗಳಿಂದ ವಾಣಿಯನ್ನು ಉಪದೇಶ ಮಾಡಿಸೋನೇ ಅವನು. ಶಂಕರಾಚಾರ್ಯರ ಅವತಾರ ಅವನಿಂದನೇ ಆಗಿರೋದು. ರಾಮನ ಅವತಾರ, ಕೃಷ್ಣನ ಅವತಾರ ಎಲ್ಲ ಅವನೇ ಮನಸ್ಸು ಕೊಡಬೇಕು ಅವತಾರ ಪುರುಷರಿಗೆ, ಜ್ಞಾನಿಗಳಿಗೆ. ಹಾಗೆ ಕೆಟ್ಟದನ್ನು ಮಾಡೋದಕ್ಕೂ ಅವನೇ ಮನಸ್ಸು ಕೊಡಬೇಕು. ಹಾಗಾಗಿ ಮನಸ್ಸಿಗೆ ಒಡೆಯ ಅವನೇ. ಪರಿಭೂ, ಎಲ್ಲ ಕಡೆಯಲ್ಲೂ ವ್ಯಾಪಕನಾಗಿ ಎಲ್ಲ ಸೃಷ್ಟಿಗೆ ಕಾರಣ ಅವನೇ ಆಗಿದ್ದಾನೆ. ನಾವು ಯಾವುದೇ ಮೊಬೈಲ್ ಅವನಿಂದಲೇ ಆಗಿರುತ್ತೆ. ಆ ಚೈತನ್ಯ ಸೇರಿದ್ರೆ ತಾನೇ ಹೊಸ ಹೊಸ ಮೊಬೈಲ್ ಬರ್ತಾ ಇರುತ್ತೆ, ಹೊಸ ಹೊಸ ಟೆಕ್ನಾಲಜಿ ಬರ್ತಾ ಇರುತ್ತೆ, ಹೊಸ ಹೊಸ ಡ್ರೆಸ್ ಬರ್ತಾ ಇರುತ್ತೆ, ಹೊಸ ಹೊಸ ಯೋಚನೆಗಳು ಬರ್ತಾ ಇರುತ್ತೆ. ಅದರಿಂದ ಎಲ್ಲ ಕಡೆಯಲ್ಲೂ ಅವನೇ ಇರೋದು. ಸ್ವಯಂಭೂ, ಆದರೆ ಅವನನ್ನು ಯಾರೂ ಸೃಷ್ಟಿ ಮಾಡಬೇಕಾಗಿಲ್ಲ, ಅವನಿಗೆ ಯಾರು ಬೆಳಕನ್ನು ಕೊಡಬೇಕಾಗಿಲ್ಲ, ಯಾರ ಹಂಗೂ ಅವನಿಗಿಲ್ಲ. ಅವನು ಸ್ವಯಂ ಪ್ರಕಾಶ, ಸ್ವಯಂಭೂ, ಅವನೇ ಸ್ವಯಂ, ಅವನೇ ಸೃಷ್ಟಿಯಾಗಿರೋದು. ಅವನು ಆದಿಯೂ ಇಲ್ಲ, ಅಂತವೂ ಇಲ್ಲ ಅವನಿಗೆ. ಯಾಥಾತಥ್ಯತಾರ್ಥಾನ್, ಯಾಥಾತ್ಮವಾಗಿ ಹೇಗೆ ಆತ್ಮವನ್ನು ಅರ್ಥ ಮಾಡ್ಕೋಬೇಕೋ ಹಾಗೆ ಅರ್ಥ ಮಾಡಿಕೊಂಡು ಯಾರು ವ್ಯದಧಾತ್, ಈ ರೀತಿ ಅರ್ಥ ಮಾಡ್ಕೊಂಡಿದ್ದಾರೋ, ಶಾಶ್ವತಿ ಸಮಾಭ್ಯ, ಅವನು ಶಾಶ್ವತವಾಗಿರ್ತಾನೆ ಮತ್ತು ಎಲ್ಲರೊಂದಿಗೂ ಸಮಾನತೆಯಿಂದ ಇರ್ತಾನೆ. ಸಮತ್ವಂ ಯೋಗ ಉಚ್ಯತೆ, ಇದೇ ನಿಜವಾದ ಯೋಗ ಶ್ರೀಕೃಷ್ಣ ಹೇಳೋದು. ಸಾಂಖ್ಯಯೋಗ, ಜ್ಞಾನಯೋಗ, ಆತ್ಮಸಂಯಮ ಯೋಗ, ಈ ರೀತಿ ಯೋಗಗಳು. ಯಾವುದು ನಿಜವಾದ ಯೋಗ ಅಂದರೆ ಸಮತ್ವಂ, ಸಮಾಭ್ಯ, ಎಲ್ಲ ಕಡೆ ಭಗವಂತ ಇದ್ದಾಗ ಇನ್ನೊಂದೇನಿರುತ್ತೆ, ಎಲ್ಲವೂ ಸಮಾನ. ಇಲ್ಲಿ ಭೇದ ಭಾವವೇ ಇಲ್ಲ. ಎಲ್ಲಿ ಭೇದ ಭಾವ ಇದೆಯೋ ಅಲ್ಲಿ ದುಃಖ, ಎಲ್ಲಿ ಸಮಭಾವ ಇದೆಯೋ ಅಲ್ಲಿ ಆನಂದ. ಈಶಾವಾಸ್ಯೋಪನಿಷತ್ ಅರ್ಥದ ಭಾಗ ಮುಂದುವರಿಯುತ್ತೆ. ಶ್ಲೋಕ 9. ಅಂಧಂತಮಃ ಪ್ರವಿಶಂತಿ ಯೇ ವಿದ್ಯಾಮುಪಾಸತೆ ತತೋ ಭೂಯ ಇಪತೆ ತಮೋ ಯವು ವಿದ್ಯಾಯಾಗಂ ರತಾಃ. ಅಂಧಂತಮಃ ಪ್ರವಿಶಂತಿ ಯಹ ಅವಿದ್ಯಾಂ ಉಪಾಸತೆ. ಯಾರು ಅವಿದ್ಯೆಯನ್ನು ಉಪಾಸನೆ ಮಾಡ್ತಾರೋ ಅವರು ಗಾಢ ಅಂಧಕಾರಕ್ಕೆ ಪ್ರವೇಶ ಮಾಡ್ತಾರೆ. ಅಂದರೆ ಏನರ್ಥ? ಈ ಹಿಂದೆನೇ ಉಪನಿಷತ್ತಿನ 3 ಮತ್ತು 4ನೇ ಶ್ಲೋಕದಲ್ಲಿ ವಿವರಣೆ ಬಂದಿತ್ತು. ಅಸುರ್ಯಾ ನಾಮತೆ ಲೋಕಾಃ ಅಂಧೇನ ತಮಸಾವೃತಾಃ. ಇಲ್ಲಿ ಹೇಳ್ತಾ ಇರೋದೇನಪ್ಪ ಅಂದರೆ, ಯಾರು ಕೇವಲ ಕರ್ಮಗಳನ್ನು ಅರ್ಥ ತಿಳಿದೇ ಮಾಡ್ತಾರೋ, ಯಾರೋ ಹೇಳಿದ್ರು ಅಂತ ಸುಮ್ಮನೆ ಯೋಚನೆಯೂ ಮಾಡದೆ ಸುಮ್ಮನೆ ಕರ್ಮಗಳನ್ನು ಮಾಡೋರು ಅಂಧ ತಮಸ್ಸಿನ ಲೋಕಕ್ಕೆ ಹೋಗ್ತಾರೆ. ಅಂದರೆ ಅವರು ಸ್ವಲ್ಪ ಮೇಲಿನ ಲೋಕಕ್ಕಂತೂ ಹೋಗ್ತಾರೆ, ಏಕೆಂದರೆ ಕರ್ಮಗಳನ್ನು ಮಾಡ್ತಾ ಇರೋದ್ರಿಂದ. ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥ ಕರ್ಮವೇ ಆಗಿದ್ದರೂ ಕೂಡ ಕೇವಲ ಕರ್ಮಗಳನ್ನು ಮಾಡ್ಕೊಂಡು ಬಂದರೆ ಅವರು ಮೇಲಿನ ಲೋಕಕ್ಕಂತೂ ಖಂಡಿತ ಹೋಗ್ತಾರೆ. ಆದರೆ ಈ ಎಲ್ಲ 14 ಲೋಕಗಳು ಕೂಡ ತಮಸ್ಸಿನಿಂದಲೇ ಆವೃತವಾಗಿದೆ. ಮೇಲಿನ 7 ಲೋಕಗಳು, ಕೆಳಗಿನ 7 ಲೋಕಗಳಂತೂ ಕೇಳೋದೇ ಬೇಡ, ಅದು ನರಕ. ಮೇಲಿನ 7 ಲೋಕಗಳೂ ಕೂಡ ಅಂಧ ತಮಸ್ಸಿನಿಂದಲೇ ಕೂಡಿದೆ ಅಂತ ಉಪನಿಷತ್ ಹೇಳಿದೆ. ಹಾಗಾಗಿ ಕೇವಲ ಕರ್ಮಗಳನ್ನು ಮಾಡೋರೂ ಕೂಡ ಭೂಲೋಕದಿಂದ ಭುವಃ ಸುವಹ ಸ್ವರ್ಗಲೋಕಕ್ಕೆ ಹೋಗಬಹುದು, ಆದರೆ ಮತ್ತೆ ವಾಪಸ್ ಬರ್ತಾರೆ. ಅದರಿಂದ ಕೇವಲ ಕರ್ಮ ಮಾಡೋದು ಸೂಕ್ತ ಅಲ್ಲ. ಹಾಗಾದರೆ ಏನು ಮಾಡಬೇಕು? ಮುಂದೆ ಹೇಳ್ತಾರೆ, ತತಃ ಭೂಯಃ ಇವ ತೇ ತಮಃ ವು ವಿದ್ಯಾಯಾಂ ರತಾಃ. ಇಲ್ಲಿ ವಿದ್ಯೆ ಅಂತಂದರೆ ಕರ್ಮಗಳನ್ನು ಮಾಡ್ತಾರೆ, ಆದರೆ ತಿಳ್ಕೊಂಡು ಮಾಡೋ ಅಂಥವ್ರು, ಅಥವಾ ಉಪಾಸನೆ ಮಾಡ್ತಕ್ಕಂಥವ್ರು, ಅಂದರೆ ಜಪ ಮಾಡ್ತಕ್ಕಂಥವ್ರು, ಕೆಲವು ಮಂತ್ರಗಳನ್ನು, ವೇದ ಮಂತ್ರಗಳನ್ನು ಜಪ ಮಾಡೋ ಅಂಥವ್ರು, ಅದರ ಅರ್ಥ ತಿಳ್ಕೊಂಡು ಅನುಸಂಧಾನ ಮಾಡೋ ಅಂಥವ್ರು.
ಅಲ್ಲಿಗೆ 3 ರೀತಿ ಕರ್ಮಗಳು. ಒಂದು ಕೇವಲ ಕರ್ಮ, ತಿಳಿದೇ ಮಾಡ್ತಕ್ಕಂಥದ್ದು, ಅದು ಅವಿದ್ಯೆ. ಎರಡನೇ ಕೆಟಗರಿ ಕೇವಲ ಉಪಾಸನೆ ಅಥವಾ ಕೇವಲ ಜಪ. ಮೂರನೇ ಕೆಟಗರಿ ಅರ್ಥ ತಿಳಿದುಕೊಂಡು ಜಪ ಮಾಡ್ತಾ ಕರ್ಮಗಳನ್ನು ಮಾಡ್ತಕ್ಕಂಥವ್ರು. ಅವರಿಗೆ 3 ಲೋಕಗಳನ್ನು ಹೇಳಿದ್ದಾರೆ. ಯಾರು ಕೇವಲ ಕರ್ಮಗಳನ್ನು ಮಾಡ್ತಾರೆ ಅವರು ಭೂಲೋಕದಿಂದ ಭುವರ್ಲೋಕದಿಂದ ಸುವರ್ಲೋಕಕ್ಕೆ ಹೋಗ್ತಾರೆ, ಅಂದರೆ ದೇವಲೋಕಕ್ಕೆ ಹೋಗ್ತಾರೆ. ಯಾರು ಕೇವಲ ಉಪಾಸನೆ ಮಾಡ್ತಾರೋ ಅಥವಾ ಕೇವಲ ಜಪ ಮಾಡ್ತಾರೋ ಅರ್ಥ ತಿಳಿದೆ ಅಂಥವರು ಭೂಹು ಭುವಃ ಸುವಃ ಮಹಃ ಜನಃ ತಪಃ ಈ ಯಾವುದಾದ್ರೂ ಒಂದು ಮೇಲಿನ ಲೋಕಕ್ಕೆ ಹೋಗ್ತಾರೆ. ಯಾರು ಕರ್ಮಗಳನ್ನು ಜಪ ಸಹಿತ ಅರ್ಥ ತಿಳಿದು ಮಾಡ್ತಾರೋ ಅಂಥವರು ಸತ್ಯಲೋಕ ಅಂದರೆ ಮೇಲಿನ 7ನೇ ಲೋಕಕ್ಕೆ ಹೋಗ್ತಾರೆ. ಭೂಹು ಭುವಃ ಸುವಃ ಮಹಃ ಜನಃ ತಪಃ ಸತ್ಯಂ, ಆ ಸತ್ಯಲೋಕಕ್ಕೆ ತನಕ ಹೋಗ್ತಾರೆ. ಆದರೆ ಈ 7 ಲೋಕಗಳೂ ಕೂಡ ಅಂಧ ತಮಸ್ಸಿನಿಂದ ಕೂಡಿರೋದ್ರಿಂದ ಅವರಿಗೆ ಮೋಕ್ಷ ಅನ್ನೋದಿರೋದಿಲ್ಲ, ಆನಂದ ಅನ್ನೋದು ಸಿಗೋದಿಲ್ಲ. ಆ ಮೇಲಿನ ಲೋಕಕ್ಕೆ ಹೋದರೂ ಕೂಡ ಮತ್ತೆ ವಾಪಸ್ ಬರ್ತಾರೆ. ಹಾಗಾಗಿ ಶಾಸ್ತ್ರದಲ್ಲೇ ಹೇಳಿರ್ತಕ್ಕಂಥ ಕರ್ಮಗಳನ್ನೇ ಮಾಡ್ತಾ ಇದ್ದರೂ ಕೂಡ ಅವ್ರಿಗೆ ಜ್ಞಾನ ಉಂಟಾಗೋದಿಲ್ಲ. ಉಪನಿಷತ್ತಲ್ಲಿ ಹೇಳಿರ್ತಕ್ಕಂಥ ತತ್ವವನ್ನು ಅರ್ಥ ಮಾಡಿಕೊಂಡು ಜ್ಞಾನದಿಂದ ಮೋಕ್ಷವನ್ನು ಪಡಿಬೇಕೇ ಹೊರತು ಕೇವಲ ಕರ್ಮಗಳಿಂದ ಮೋಕ್ಷ ಇಲ್ಲ. ಅಂದರೆ ಈ ಕರ್ಮಗಳನ್ನು ನಾನು ಮಾಡಿದೆ ಅಂತ ಮಾಡೋದರಿಂದ ಈ 7 ಲೋಕಗಳು ಪ್ರಾಪ್ತಿಯಾಗೋದು. ಅದೇ ಈ ಕರ್ಮಗಳನ್ನು ಈಶ್ವರಾರ್ಪಿತ ಬುದ್ಧಿಯಿಂದ ಮಾಡಿದ್ರೆ ಮನಸ್ಸು ಶುದ್ಧವಾಗುತ್ತೆ, ಅಂತಃಕರಣ ಶುದ್ಧವಾಗುತ್ತೆ. ಶುದ್ಧ ಅಂತಃಕರಣದಲ್ಲಿ ನಾವು ಉಪನಿಷತ್ ತತ್ವಗಳನ್ನು ಅರ್ಥ ಮಾಡ್ಕೋಬಹುದು. ಶ್ರವಣ ಮನನ ನಿಧಿಧ್ಯಾಸನದ ಮುಖಾಂತರ ಅಹಂ ಬ್ರಹ್ಮಾಸ್ಮಿ ಅಂತಕ್ಕಂಥ ತತ್ವ ಅರ್ಥ ಆಗುತ್ತೆ. ಈ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ವಸ್ತು ಮತ್ತು ಜೀವಿಗಳು ಪರಬ್ರಹ್ಮ ಸ್ವರೂಪವೇ ಅಂತ ಅರ್ಥ ಆಗುತ್ತೆ. ಅಂಥವರು ಈ 14 ಲೋಕಗಳಿಂದ ತಪ್ಪಿಸ್ಕೊಂಡು ಆ ಪರಬ್ರಹ್ಮನನ್ನೇ ಹೋಗಿ ಸೇರ್ತಾರೆ. ಅವರಿಗೆ ಮತ್ತೆ ಪುನರ್ಜನ್ಮ ಇಲ್ಲ. ಇದನ್ನು ತಿಳಿಸ್ಕೊಡೋದಕ್ಕೋಸ್ಕರ ಕರ್ಮ ಉಪಾಸನೆ ಮತ್ತು ಕರ್ಮ ಉಪಾಸನೆ ಸಮುಚ್ಚಯವನ್ನು ತಳ್ಳಿ ಹಾಕ್ತಾ ಇದ್ದಾರೆ. ಮುಂದೆ ಅನ್ಯದೇವಾಹುರ್ವಿದ್ಯಯಾನ್ಯದಾಹುರವಿದ್ಯಯಾ ಇತಿ ಶುಶ್ರೂಮಧೀರಾಣಾಯೇನಸ್ತದ್ವಿಚಕ್ಷಿರೇ. ಕೆಲವರು ಅನ್ಯತ್ ಏವ ವಿದ್ಯಾಂ ಉಪಾಸತೆ, ಕೆಲವರು ವಿದ್ಯೆಯನ್ನು ಅಂದರೆ ಜಪ ತಪಗಳನ್ನು ಮಾಡ್ಕೊಂಡು ಬರ್ತಾರೆ. ಕೆಲವರು ಅವಿದ್ಯೆಯನ್ನು ಉಪಾಸನೆ ಮಾಡ್ತಾರೆ, ಅಂದರೆ ಕೇವಲ ಕರ್ಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದರೆ ತಿಳಿದವರು ಏನು ಹೇಳ್ತಾ ಇದ್ದಾರೆ? ಇತಿ ಶುಶ್ರೂಮ ಧೀರಾಣಾಂ, ಅತ್ಯಂತ ಧೀರನಾಗಿರ್ತಕ್ಕಂಥ ಒಬ್ಬ ಜ್ಞಾನಿ ಹೇಳ್ತಾ ಇದ್ದಾನೆ, ವಿಚಚಕ್ಷಿರೆ, ಅವರಿಂದ ಹೇಳಲ್ಪಟ್ಟಿದೆ, ಅದನ್ನು ನಾವು ಕೇಳಬೇಕು. ಇತಿ ಶುಶ್ರೂಮ, ನಾವು ಚೆನ್ನಾಗಿ ಕೇಳಿಸ್ಕೋಬೇಕು. ಏನಂತ? ಕೆಲವು ಕರ್ಮಗಳಿಗೆ ಫಲ ಉಂಟು, ಕೆಲವು ಉಪಾಸನೆಗಳಿಗೆ ಫಲ ಉಂಟು, ಆದರೆ ಈ ಫಲ ನಮಗೆ ಆನಂದವನ್ನು ತಂದುಕೊಡಲಾರದು. ಹಾಗಾಗಿ ಆನಂದ ಸಿಗಬೇಕು ಅಂದರೆ ಕೇವಲ ಜ್ಞಾನದಿಂದ ಮಾತ್ರ ಸಾಧ್ಯ. ಹಾಗಾಗಿ ಧೀರರ ಜ್ಞಾನಿಗಳ ಮಾತನ್ನು ನಾವು ಚೆನ್ನಾಗಿ ಕೇಳಿಸ್ಕೋಬೇಕು. ವಿದ್ಯಾಂಚ ವಿದ್ಯಾಂಚ ಯಸ್ತದ್ವೇದೋ ಭಯಗಂ ಸಹ ಅವಿದ್ಯಯಾ ಮೃತ್ಯುಂ ತೀರ್ತ್ವಾ ವಿದ್ಯಯಾಮೃತಮಶ್ನುತೆ. ಈ ಅವಿದ್ಯೆ ಏನಕ್ಕೂ ಪ್ರಯೋಜನ ಇಲ್ಲ, ಕೇವಲ ಕರ್ಮ ಮಾಡೋದು ಏನಕ್ಕೂ ಪ್ರಯೋಜನ ಇಲ್ಲ. ಅದಕ್ಕೋಸ್ಕರ ನಾವೇನು ಮಾಡಬೇಕು? ಯಾವುದೇ ಕರ್ಮಗಳನ್ನು ಮಾಡುವ ಮುಂಚೆ ಅದರ ಅರ್ಥವನ್ನು ತಿಳ್ಕೋಬೇಕು. ಜ್ಞಾನವನ್ನು ಪಡ್ಕೊಂಡು ಕರ್ಮಗಳನ್ನು ಮಾಡಬೇಕು. ಯಾರೋ ಹೇಳಿದ್ರು ಅಂತ ಮಾಡೋದಲ್ಲ. ನಾನು ಸ್ವಯಂ ಬುದ್ಧಿಯನ್ನು ಉಪಯೋಗಿಸಿ ಆ ಕರ್ಮದ ಫಲ ಏನಾಗಬಹುದು
ಅಂತ ಯೋಚನೆ ಮಾಡಿ ಕರ್ಮಗಳನ್ನು ಮಾಡಬೇಕಾಗತ್ತೆ. ಹಾಗಾಗಿ ಈ ವಿದ್ಯೆ ಮತ್ತು ಅವಿದ್ಯೆ ಎರಡರ ವಿಶ್ಲೇಷಣೆಯನ್ನು ಮಾಡ್ತಾ ಧೈರ್ಯದಿಂದ ಒಬ್ಬ ಸಾಧಕ ಅದರ ಅಂಶಗಳನ್ನು ತಿಳ್ಕೋಬೇಕು. ಅವನಿಗೆ ಅನುಭವದ ಮುಖಾಂತರ ಯಾವುದು ಕರ್ಮ ಒಳ್ಳೆಯದು, ಯಾವುದು ಕರ್ಮ ಕೆಟ್ಟದ್ದು ಅನ್ನೋದು ತಿಳ್ಕೊಂಡು ಕೆಟ್ಟ ಕರ್ಮಗಳನ್ನು ಎಂದೆಂದಿಗೂ ಮಾಡಬಾರದು ಅಂತ ಹೇಳ್ತಾ ಇದೆ. ಹಾಗೆ ಈ ಅವಿದ್ಯೆಯಿಂದ ಏನು ಅವಿದ್ಯೆ ಅಥವಾ ತಿಳಿದೇ ಮಾಡೋದಿದೆಯಲ್ಲ, ಅದರಿಂದ ದುಃಖ ನಿವೃತ್ತಿ ಆಗತ್ತೆ. ಅಂದರೆ ಕರ್ಮಗಳು ಕೇವಲ ಸೋಮಾರಿತನವನ್ನು ಬಿಟ್ಟು ಕೆಟ್ಟ ಕೆಲಸಗಳನ್ನು ಮಾಡೋದು ಬಿಟ್ಟು ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥ ಕರ್ಮಗಳನ್ನು ಕೇವಲ ಕರ್ಮಗಳಿಂದ ಮಾಡೋದ್ರಿಂದ, ಅಂದರೆ ನಾನು ಮಾಡಿದೆ ಅನ್ನೋ ಭಾವನೆ ಇಲ್ಲದೆ ಕೇವಲ ಕರ್ಮಗಳಿಂದ ಮಾಡೋದ್ರಿಂದನೂ ಅವನು ದುಃಖವನ್ನು ದಾಟ್ತಾನೆ. ಅವನಲ್ಲಿರ್ತಕ್ಕಂಥ ಕಲ್ಮಶಗಳೆಲ್ಲ ದೂರವಾಗತ್ತೆ. ಆನಂತರ ಅವನು ತಿಳಿದು ಮಾಡೋದ್ರಿಂದ ಅವನು ಮುಂದೆ ಈ ಜ್ಞಾನವನ್ನು, ಉಪನಿಷತ್ತಲ್ಲಿ ಹೇಳಿರ್ತಕ್ಕಂಥ ತತ್ವಜ್ಞಾನವನ್ನು ಪಡ್ಕೊಳ್ಳೋದಕ್ಕೆ ಅಂತಃಕರಣ ಪೂರ್ಣ ಶುದ್ಧವಾಗತ್ತೆ. ಅವನು ಅಮೃತತ್ವವನ್ನು ಪಡೆಯೋದಕ್ಕೆ ಕರ್ಮಯೋಗ ಅವನಿಗೆ ದಾರಿದೀಪವಾಗತ್ತೆ. ಈಶಾವಾಸ್ಯೋಪನಿಷತ್ ಅರ್ಥದ ಭಾಗ ಶ್ಲೋಕ 12ರಿಂದ ಮುಂದುವರಿಯುತ್ತೆ. ಅಂಧಂತಮಃ ಪ್ರವಿಶಂತಿ ಯೇ ಸಂಭೂತಿಮುಪಾಸತೆ ತತೋ ಭೂಯ ಇವತೆ ತಮೋಯ ಉಸಂಭೂತ್ಯಾಗಂ ರತಾಃ. ಸಂಭೂತಿ ಅಂದರೆ ಇಂದ್ರಿಯಗಳಿಗೆ ಗೋಚರವಾಗ್ತಕ್ಕಂಥದ್ದು. ಅದು ಒಂದು ರೀತಿ ಎಲ್ಲ ನಮಗೆ ಕಣ್ಣಿಗೆ, ಕಿವಿಗೆ, ಮೂಗಿಗೆ, ನಾಲಿಗೆಗೆ ಮತ್ತು ಚರ್ಮಕ್ಕೆ ಗೋಚರವಾಗ್ತಕ್ಕಂಥ ಅನೇಕ ವಸ್ತುಗಳು ಸಂಭೂತಿ ವಿಶೇಷವಾಗಿ ಹುಟ್ಟಿರ್ತಕ್ಕಂಥದ್ದು. ಈ ವಸ್ತುಗಳನ್ನು ನಾವು ಭಗವಂತ ಅಂತ ತಿಳ್ಕೊಂಡು ಉಪಾಸನೆ ಮಾಡೋದ್ರಿಂದ ನಾವು ಮತ್ತೆ ಅಂಧಂತಮಃ ಪ್ರವಿಶಂತಿ, ಅಂದರೆ ಭಗವಂತನ ಸ್ವರೂಪ ನಿರ್ಗುಣ ನಿರಾಕಾರ, ಆ ಪರಬ್ರಹ್ಮನ ಸ್ವರೂಪ ನಿಶ್ಚಲೋ ನಿರಂಜನೋ ನಿರ್ವಿಕಲ್ಪೋ ನಿರಾಕಾರ ಶುದ್ಧ ದೇವ ಏಕೋ ನಾರಾಯಣ ಅಂತ ಹೇಳ್ತಾರೆ. ಏಕೋ ದೇವ ಸರ್ವಭೂತೇಷು ಗೂಢ ಸರ್ವಭೂತಾಂತರಾತ್ಮ ಕರ್ಮಾಧ್ಯಕ್ಷ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ಅಂತ ಹೇಳ್ತಾ ಇದ್ದಾರೆ. ಹೀಗಿದ್ದಾಗ ನಾವು ಯಾವುದೋ ಇಂದ್ರಿಯಗಳಿಗೆ ಗೋಚರವಾಗಿರ್ತಕ್ಕಂಥ ವಸ್ತುಗಳನ್ನು ಬೆನ್ನಟ್ಟಿ ಅದೇ ಭಗವಂತ ಅಂತ ಪೂಜೆ ಮಾಡ್ತಾ ಇದ್ದರೆ ಮತ್ತೆ ನಾವು ಅಂಧಂ ತಮಃ ಪ್ರವಿಶಂತಿ, ಗಾಢ ಅಂಧಕಾರ ಲೋಕಗಳಿಗೆ ಪ್ರವೇಶ ಮಾಡ್ತೀವಿ. ಹಾಗಾದರೆ ನಾವು ಆ ಭಗವಂತ ಇಲ್ಲ ಅಂತ ಹೇಗೆ ಪೂಜೆ ಮಾಡೋದು? ಕೆಲವು ಭ್ರಮೆ ಇಟ್ಕೊಂಡಿರ್ತೀವಿ ನಾವು. ಯಾವುದೋ ಮಾಡೋದ್ರಿಂದ ಏನೋ ಸಿಗುತ್ತೆ, ಅಥವಾ ಮುಂದೆ ಜ್ಯೋತಿಷ್ಯನೋ ಅಥವಾ ಇನ್ಯಾವುದೋ ಶಾಸ್ತ್ರವನ್ನು ಅವಲಂಬಿಸಿ ನಮ್ಮ ಭವಿಷ್ಯವನ್ನು ನಿರ್ಧಾರ ಮಾಡೋದಕ್ಕೆ ಹೊರಡ್ತೀವಿ. ಕೆಲವು ಇಂದ್ರಿಯಗಳಿಗೆ ಗೋಚರವಾಗದೇ ಇರತಕ್ಕಂಥ ಕೆಲವು ಶಕ್ತಿಗಳಿವೆ, ಅದನ್ನು ನಾವು ಭಗವಂತ ಅಂತ ತಿಳ್ಕೊಂಡು ಉಪಾಸನೆ ಮಾಡೋದಕ್ಕೆ ಹೊರಡ್ತೀವಿ. ಅದೂ ಕೂಡ ಅಂಧಂತಮಃ ಪ್ರವಿಶಂತಿ, ಅದೂ ಕೂಡ ನಮ್ಮನ್ನು ಗಾಢ ಅಂಧಕಾರಕ್ಕೆ ಕರೆದುಕೊಂಡು ಹೋಗುತ್ತೆ, ನಮ್ಮನ್ನು ಮುಕ್ತಿಯ ಮಾರ್ಗಕ್ಕೆ ಕರೆದೊಯ್ಯುವುದಿಲ್ಲ. ಅದರಿಂದ ಇಂದ್ರಿಯಗಳಿಗೆ ಗೋಚರವಾಗ್ತಕ್ಕಂಥ ವಸ್ತುಗಳೇ ಇರಲಿ ಅಥವಾ ಇಂದ್ರಿಯಗಳಿಗೆ ಗೋಚರವಾಗದ ಕೆಲವು ಭ್ರಮೆಯನ್ನು ನಾವು ಏನು ಕಲ್ಪನೆಯನ್ನು ಸೃಷ್ಟಿ ಮಾಡ್ಕೊಂಡಿದ್ದೀವಿ, ಅದು ಕೂಡ ನಮಗೆ ಶಾಶ್ವತವಾಗಿರ್ತಕ್ಕಂಥ ಮೋಕ್ಷ ಮಾರ್ಗವನ್ನು ತಂದುಕೊಡುವುದಿಲ್ಲ. ಅನ್ಯದೇವಾಹುಸ್ಸಂಭವಾದನ್ಯದಾಹುರಸಂಭವಾತ್ ಇತಿ ಶುಶ್ರುಮಧೀರಾಣಾಯೇನಸ್ತದ್ವಿಚಕ್ಷಿರೇ. ಧೀರರು ಹೇಳ್ತಾ ಇದ್ದಾರೆ, ಜ್ಞಾನಿಗಳು ಹೇಳ್ತಾ ಇದ್ದಾರೆ, ಈ ಸಂಭೂತಿ ಮತ್ತು ಅಸಂಭೂತಿಯನ್ನು ಉಪಾಸನೆ ಮಾಡೋದ್ರಿಂದ ಕೆಲವು ಫಲಗಳಂತೂ ಇದೆ. ಈಗ ನಾವು ಒಂದು ವಿಗ್ರಹ ಇಟ್ಟುಕೊಂಡೋ
ಅಥವಾ ಯಾವುದೋ ಒಂದು ವಸ್ತುವನ್ನು ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದರೆ ನಮ್ಮ ಮನಸ್ಸು ಶುದ್ಧವಾಗಿ ನಾವು ಬೇಕಾಗಿರ್ತಕ್ಕಂಥ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡಿ ಅದರ ಫಲವನ್ನು ಪಡ್ಕೊಳ್ತೀವಿ. ಇದರಿಂದ ಖಂಡಿತವಾಗಿಯೂ ಬೆನಿಫಿಟ್ ಇದೆ, ಆದರೆ ಶಾಶ್ವತವಾದ ಆನಂದವನ್ನು ತಂದುಕೊಡಲಾರದು. ಹಾಗೆ ನಾವು ಭ್ರಮೆಯಲ್ಲಿ ಕೆಲವು ಭ್ರಮೆಯನ್ನು ಇಟ್ಕೊಂಡಿರ್ತೀವಿ, ಕಲ್ಪನೆಯನ್ನು ಮಾಡ್ಕೊಳ್ತೀವಿ. ಮುಂದೆ ನನಗೆ ಒಳ್ಳೆಯದಾಗತ್ತೆ, ಈಗ ನಾನು ಹಣವನ್ನು ಕೂಡಿಟ್ಕೊಂಡಿದ್ದರೆ ಮುಂದೆ ನನಗೆ ಅನುಕೂಲ ಆಗಬಹುದು, ಅಥವಾ ಮಕ್ಕಳನ್ನು ಚೆನ್ನಾಗಿ ನೋಡಿಕೊಂಡ್ರೆ ಅವರು ನಂತರ ನನ್ನನ್ನು ಚೆನ್ನಾಗಿ ನೋಡ್ಕೋಬಹುದು, ಅಥವಾ ಇನ್ಯಾವುದೋ ಸ್ನೇಹಿತನನ್ನು ಅಥವಾ ಇನ್ಯಾರೋ ಬಂಧುಗಳನ್ನು ನಂಬಿ ನಾವು ಅವರ ಜೊತೆ ಸ್ನೇಹ ಬೆಳೆಸ್ಕೊಂಡ್ರೆ ಮುಂದೆ ಅವರು ನಮಗೆ ಅನುಕೂಲ ಆಗಬಹುದು. ಈ ರೀತಿ ಕೆಲವು ಕಲ್ಪನೆಗಳನ್ನು ಇಟ್ಕೊಂಡಿರ್ತೀವಿ. ಅದೂ ಕೂಡ ಅದರಿಂದನೂ ಕೂಡ ಕೆಲವು ಫಲಗಳಿದೆ. ನಮಗೆ ಆ ಕ್ಷಣದಲ್ಲಿ ನಮಗೆ ಸಂತೋಷ ಸಿಗುತ್ತೆ, ಇದನ್ನು ಹೇಳ್ತಾ ಇರೋದಿಲ್ಲಿ. ಆದರೆ ತಿಳಿದಿರ್ತಕ್ಕಂಥ ಜ್ಞಾನಿಗಳು ಹೇಳ್ತಾ ಇದ್ದಾರೆ, ಈ ಸಂಭೂತಿ ಮತ್ತು ಅಸಂಭೂತಿ ಉಪಾಸನೆಯನ್ನು ಬಿಟ್ಟು ಸತ್ಯವಾಗಿ ನಿತ್ಯವಾಗಿರ್ತಕ್ಕಂಥ ಆ ಪರಬ್ರಹ್ಮನನ್ನು ನಾವು ಆವಾಹನೆ ಮಾಡೋದಾದರೆ, ನಮ್ಮ ಹೃದಯದಲ್ಲಿ ಇರ್ತಕ್ಕಂಥ ಚೈತನ್ಯವನ್ನು ನಾವು ಆರಾಧನೆ ಮಾಡೋದಾದರೆ, ಆ ಹೃದಯದಲ್ಲಿ ಒಂದು ಇಷ್ಟದೇವತೆಯನ್ನು ಸ್ಥಾಪನೆ ಮಾಡಿಕೊಂಡು ಮನಸ್ಸನ್ನು ಆ ಇಷ್ಟದೇವತೆಯಲ್ಲಿಯೇ ದೀರ್ಘಕಾಲ ಇಡೋದಾದರೆ ನಮಗೆ ಮನಸ್ಸಿಗೆ ಶಾಂತಿ ಸಿಗುತ್ತೆ, ಜ್ಞಾನ, ಆನಂದ, ಶಕ್ತಿ ನಮ್ಮದಾಗತ್ತೆ. ಸಂಭೂತಿಂಚ ವಿನಾಶಂಚ ಯಸ್ತದ್ವೇದೋ ಭಯಗಂ ಸಹ ವಿನಾಶೇನ ಮೃತ್ಯುಂ ತೀರ್ತ್ವಾ ಸಂಭೂತ್ಯಾಮೃತಮಶ್ನುತೆ. ನಾವು ಹೀಗೆ ಇಲ್ಲದೇ ಇರೋದನ್ನೆಲ್ಲ ಇದೆ ಅಂತ ತಿಳ್ಕೊಂಡು ಕಲ್ಪನೆಯಿಂದ ಉಪಾಸನೆ ಮಾಡಬಹುದು. ಹಾಗೆ ಇರೋದನ್ನು ಕೂಡ ಅದರಿಂದ ನಮಗೆ ಶಕ್ತಿ ಸಿಗುತ್ತೆ ಅಂತ ಉಪಾಸನೆಯನ್ನು ಮಾಡ್ತಾ ಬಂದಿದ್ದೀವಿ. ಇದೆರಡೂ ಕೂಡ ಸತ್ಯ ಅಲ್ಲದೇ ಇದ್ದರೂ ಕೂಡ ನಮಗೆ ಕೆಲವು ಫಲಗಳನ್ನು ಕೊಡ್ತಾ ಇದೆ. ಆದರೆ ಧೀರರು ಹೇಳ್ತಾ ಇದ್ದಾರೆ, ಇದೆರಡೂ ನಾಶಕ್ಕೆ ಕಾರಣ. ಅದರಿಂದ ನಾವು ಇಲ್ಲದೇ ಇರೋ ವಸ್ತುವನ್ನು ಇದೆ ಅಂತ ತಿಳ್ಕೊಳ್ಳೋ ಬದಲು ಇರೋ ವಸ್ತುವನ್ನಾದರೂ ಭೋಗಿಸಿ ಆನಂದ ಪಡಬಹುದು ಅಥವಾ ಸುಖ ಪಡಬಹುದು. ಇರುವ ವಸ್ತುವನ್ನು ನಾವು ಭೋಗಿಸ್ತಾ ಇನ್ನೊಬ್ಬರಿಗೂ ಕೂಡ ಅದನ್ನು ಹಂಚೋದ್ರಿಂದ ಅಥವಾ ಇದು ನನ್ನದಲ್ಲ ಅಂತ ಹೇಳಿ ದಾನ ಮಾಡೋದರಿಂದ ನಾವು ಮನಸ್ಸಿನ ಶಾಂತತೆಯನ್ನು ಪಡಿಬಹುದು. ಹಾಗಾಗಿ ಆ ವಿನಾಶವಾಗಿರ್ತಕ್ಕಂಥ ಇಲ್ಲದೇ ಇರ್ತಕ್ಕಂಥ ವಸ್ತುವಿನಿಂದ ದೂರ ಬಂದು ಇರ್ತಕ್ಕಂಥ ಕೆಲವು ವಸ್ತುಗಳನ್ನು ನಾವು ಕೆಲವರಿಗೆ ದಾನ ಮಾಡ್ತಾ ಮೋಕ್ಷ ಮಾರ್ಗಕ್ಕೆ ಸಾಧನೆಯನ್ನು ಮಾಡ್ಕೋಬೇಕು. ಅದರಿಂದ ನಾವು ಇರುವ ವಸ್ತುವನ್ನು, ಇಂದ್ರಿಯಗಳಿಗೆ ಗೋಚರವಾಗಿರ್ತಕ್ಕಂಥ ವಸ್ತುಗಳನ್ನು ಇಟ್ಕೊಳ್ಳೋದಾದರೆ ಅಗತ್ಯ ಎಷ್ಟಿದೆಯೋ ಅಷ್ಟನ್ನು ಮಾತ್ರ ಇಟ್ಟುಕೊಂಡು ಉಳಿದನ್ನು ದಾನ ಮಾಡೋದ್ರಿಂದ ನಮಗೆ ಮನಸ್ಸಿಗೆ ಶಾಂತತೆ ಸಿಗುತ್ತೆ. ಮುಂದಿನ ಶ್ಲೋಕ. ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ತಮ್ಮುಖಂ ತತ್ವಂ ಪೂಷನ್ನಪಾವೃಣು ಸತ್ಯಧರ್ಮಾಯ ದೃಷ್ಟಯೇ. ಹಿರಣ್ಮಯೇನ ಪಾತ್ರೇಣ, ಹಿರಣ್ಮಯ ಅಂದರೆ ಗೋಲ್ಡ್, ಸುವರ್ಣ ಭರಿತವಾಗಿರ್ತಕ್ಕಂಥ ಪಾತ್ರೆ ಅಂದರೆ ಎಲ್ಲರಿಗೂ ಅಟ್ರ್ಯಾಕ್ಟ್ ಆಗ್ತಕ್ಕಂಥ ಹೊಳಿತಾ ಇರತಕ್ಕಂಥ ಪಾತ್ರೆ. ಹಿರಣ್ಮಯೇನ ಪಾತ್ರೇನ ಸತ್ಯಸ್ಯ ಅಪಿಹಿತಂ ಮುಖಂ. ಈ ಹಿರಣ್ಮಯವಾಗಿರ್ತಕ್ಕಂಥ ಪಾತ್ರೆ ಸತ್ಯವನ್ನು ಮುಚ್ಚಾಕಿದೆ. ಅಂದರೆ ನಾವು ಹಿರಣ್ಮಯ ಅಂದರೆ ಜ್ಯೋತಿರ್ಮಯ ಅಂತ ಅರ್ಥ ಮಾಡ್ಕೋಬೇಕು. ಸೂರ್ಯನ ಕಿರಣಗಳು ನಮ್ಮ ಕಣ್ಣಿಗೆ ಚುಚ್ಚುತ್ತಾ ಇರುತ್ತೆ. ಆ ಸೂರ್ಯನ ಕಿರಣ ಅಷ್ಟೊಂದು ಕಣ್ಣಿಗೆ ಚುಚ್ಚುತ್ತಾ ಇರೋದ್ರಿಂದ ಸೂರ್ಯನ ಸ್ವಭಾವ ನಮಗೆ ಅರ್ಥ ಆಗೋದು ಕಷ್ಟ. ಅವನು ಸತ್ಯ ಮತ್ತು ಧರ್ಮದಿಂದ ಕೂಡಿದ್ದಾನೆ. ಸೂರ್ಯನ ಒಳಗಡೆ ಇರತಕ್ಕಂಥ ಆತ್ಮಶಕ್ತಿ, ನನ್ನ ಒಳಗಡೆ ಇರತಕ್ಕಂಥ ಆತ್ಮಶಕ್ತಿ ಎರಡೂ ಒಂದೇ. ನಾನು ನನ್ನ ಆತ್ಮಶಕ್ತಿಯನ್ನು ಅನುಸಂಧಾನ ಮಾಡಬೇಕು ಅಂದರೆ
ಸೂರ್ಯನ ಆತ್ಮವಾಗಿರ್ತಕ್ಕಂಥ ಅದೇ ಚೈತನ್ಯವನ್ನು ನಾನು ಆರಾಧನೆ ಮಾಡಬಹುದು. ಅದಕ್ಕೆ ಆ ಸೂರ್ಯನ ಕಿರಣಗಳು ನನಗೆ ಅಡ್ಡವಾಗಿದೆ. ಅದಕ್ಕೆ ಸೂರ್ಯನನ್ನು ಪ್ರಾರ್ಥನೆ ಮಾಡ್ಕೋಬೇಕು. ಹೇ ಪೂಷನ್, ಹೇ ಸೂರ್ಯ, ನಿನ್ನ ಈ ಚುಚ್ಚುತ್ತಿರುವ ಕಿರಣಗಳನ್ನು ನೀನು ಪಕ್ಕಕ್ಕೆ ಸರಿಸು. ಅದರಿಂದ ನಿನ್ನ ಮುಖ ಪೂರ್ಣವಾಗಿ ಆವೃತ್ತವಾಗಿದೆ. ಆ ಕಿರಣಗಳನ್ನು ಪಕ್ಕಕ್ಕೆ ಸರಿಸಿ ಸತ್ಯ ಧರ್ಮದಿಂದ ಕೂಡಿರ್ತಕ್ಕಂಥ ನಿನ್ನ ಸತ್ಯವಾಗಿರ್ತಕ್ಕಂಥ ದರ್ಶನವನ್ನು ನನಗೆ ಮಾಡಿಸಿಕೊಡು. ಇದೇ ನಾವು ಹಲವಾರು ಜ್ಞಾನಿಗಳಲ್ಲಿ ನೋಡ್ತೀವಿ. ಶ್ರೀಧರ ಸ್ವಾಮಿಗಳ ಪ್ರಾರ್ಥನೆಯೂ ಹಾಗೇ ಇದೆ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಹಾಗೆ ರಾಘವೇಂದ್ರ ಸ್ವಾಮಿಗಳ ಪ್ರಾರ್ಥನೆಯೂ ಹಾಗೆ ಮಾಡ್ತೀವಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಹಾಗೆ ರಾಮಕೃಷ್ಣ ಪರಮಹಂಸರ ಪ್ರಾರ್ಥನೆಯನ್ನು ಕೂಡ ಹೀಗೆ ಇದೆ. ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮಸ್ವರೂಪಿಣೆ ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ನಮಗೆ ನಿಜವಾಗಿಯೂ ಜೀವನದಲ್ಲಿ ಬೇಕಾಗಿರೋದು ಅಂದರೆ ಸತ್ಯ ಮತ್ತು ಧರ್ಮ. ಧರ್ಮ ಏವ ಹತೋ ಹಂತಿ ಧರ್ಮೋ ರಕ್ಷತಿ ರಕ್ಷಿತಃ. ನಾವು ಧರ್ಮ ಯಾವುದು ಅಂತ ತಿಳ್ಕೊಂಡು ಅದನ್ನು ಅನುಸಂಧಾನ ಮಾಡ್ತಾ ಬಂದರೆ ನಾವು ಜ್ಞಾನವನ್ನು ಪಡೆಯೋದರಲ್ಲಿ ಅದು ಸಹಕಾರಿಯಾಗುತ್ತೆ. ಆ ಜ್ಞಾನದಿಂದ ನಾವು ಆನಂದವನ್ನು ಪಡ್ಕೋಬಹುದು. ಈಶಾವಾಸ್ಯೋಪನಿಷತ್ ಅರ್ಥದ ಭಾಗ ಶ್ಲೋಕ 16ರಿಂದ 18. ಪೂಷನ್ನೇಕರ್ಷೇಯಮಸೂರ್ಯ ಪ್ರಾಜಾಪತ್ಯವ್ಯೂಹ ರಶ್ಮೀನ್ ಸಮೂಹತೇಜೋ ಯತ್ತೇ ರೂಪಂ ಕಲ್ಯಾಣತಮಂ ತತ್ತೇ ಪಶ್ಯಾಮಿ ಯೋಸಾವಸೌ ಪುರುಷಸೋಹಮಸ್ಮಿ. ಹಿಂದಿನ ಶ್ಲೋಕದಲ್ಲಿ ಸೂರ್ಯನನ್ನು ಉಪಾಸನೆ ಮಾಡಿದ್ದೀವಿ. ಸತ್ಯ ಮತ್ತು ಧರ್ಮದಿಂದ ಕೂಡಿರ್ತಕ್ಕಂಥ ಹೇ ಪೂಷನ್, ನನಗೆ ನಿನ್ನ ಸ್ವರೂಪವಾಗಿರ್ತಕ್ಕಂಥ ಸತ್ಯ ಧರ್ಮದ ಪರಿಚಯವನ್ನು ಮಾಡಿಕೊಡು. ಹಾಗಾಗಿ ನಾನು ಆ ಚೈತನ್ಯ ಸ್ವರೂಪನಾಗಿರ್ತಕ್ಕಂಥ ಪರಮಾತ್ಮನನ್ನು ಅನುಸಂಧಾನ ಮಾಡಬೇಕಾಗಿದೆ. ಹಾಗಾಗಿ ನನಗೆ ನಿನ್ನ ಪರಿಚಯವನ್ನು ಮಾಡಿಕೊಡು ಅಂತ ಹೇಳಿ ಸೂರ್ಯನನ್ನು 5 ರೀತಿ ಹೆಸರಿನಿಂದ ಕರೀತಾ ಇದ್ದಾರೆ. ಮೊದಲನೇದು ಪೂಷನ್, ಎಲ್ಲರಿಗೂ ಪುಷ್ಟಿ ಕೊಡ್ತಕ್ಕಂಥವನು ಸೂರ್ಯ. ಎಲ್ಲ ಆಹಾರದಲ್ಲೂ ಮತ್ತು ನಮಗೆ ಕುಡಿಯೋದಕ್ಕೆ ಬೇಕಾಗಿರ್ತಕ್ಕಂಥ ನೀರಿಗೆ ಕಾರಣ ಸೂರ್ಯ. ಹಾಗಾಗಿ ಅವನು ಪೂಷನ್. ಏಕರ್ಷಿ, ಒಬ್ಬನೇ ಇಡೀ ಜಗತ್ತಿಗೆ 14 ಲೋಕಕ್ಕೆ ಬೆಳಕು ಕೊಡ್ತಾ ಇರೋನು ಸೂರ್ಯ ಒಬ್ಬನೇ. ಹಾಗಾಗಿ ಅವನು ಏಕರ್ಷಿ, ಎಲ್ಲ ಕಡೆನೂ ಹೋಗ್ತಾ ಇದ್ದಾನೆ, ಆದರೆ ಒಬ್ಬನೇ ಇರೋದು ಏಕರ್ಷಿ. ಯಮ, ಅವನು ಕಾಲದ ಸಂಕೇತ. ಹಗಲು, ಮಧ್ಯಾಹ್ನ ಮತ್ತು ಇರುಳು 3 ಕಾಲದ ಸಂಕೇತ ಸೂರ್ಯ. ಹಾಗೆ ಸೂರ್ಯ ಸ್ವೀಕರೋತಿ ಇತಿ ಸೂರ್ಯ, ಎಲ್ಲವನ್ನೂ ದಹಿಸುತ್ತಾನೆ. ಒಂದು ಕೆರೆ ಇರಬಹುದು, ನದಿ ಇರಬಹುದು, ಸಮುದ್ರ ಇರಬಹುದು, ಎಲ್ಲವನ್ನು ಆವಿ ತೆಗೆದುಕೊಂಡು ಅವನು ಎಲ್ಲವನ್ನೂ ಸ್ವೀಕಾರ ಮಾಡ್ತಾನೆ. ಹಾಗೆ ಪ್ರಜಾಪತಿಯ ಮಗ ಸೂರ್ಯ. ಹಾಗಾಗಿ ಅವನನ್ನು ವೈವಸ್ವತ ಅಂತಲೂ ಹೇಳ್ತಾರೆ. ಹಾಗೆ ಪ್ರಾಜಾಪತಿ. ರಶ್ಮೀನ್ ವ್ಯೂಹ ಸಮೂಹ, ಅಂದರೆ ಎಲ್ಲ ಕಿರಣಗಳನ್ನು ನೀನು ಹೇ ಸೂರ್ಯ, ನಿನ್ನಿಂದ ಬರ್ತಾ ಇರತಕ್ಕಂಥ ಎಲ್ಲ ಕಿರಣಗಳನ್ನು ನೀನು ಒಂದು ಕಡೆ ಸೇರಿಸಿ ಸಮೂಹ ಮಾಡಿ ನಿನ್ನಿಂದ ಬರ್ತಾ ಇರತಕ್ಕಂಥ ಆ ತೇಜಸ್ಸು, ಆ ಶಾಖ ಏನಿದೆ ಅದನ್ನು ಒಳಗಡೆ ಎಳ್ಕೊಂಡು ನಿನ್ನ ನಿಜವಾಗಿರ್ತಕ್ಕಂಥ ರೂಪ ಕಲ್ಯಾಣತಮಂ, ಮನಸ್ಸಿಗೆ ಹಿತವಾಗಿರ್ತಕ್ಕಂಥ ಶಾಂತಿ ಕೊಡ್ತಕ್ಕಂಥ ನಿನ್ನ ನೈಜ ಸ್ವರೂಪವನ್ನು ಪಶ್ಯಾಮಿ, ನಾನು ನೋಡೋದಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ
ಈ ಕಿರಣಗಳು ತಾಪಗಳನ್ನು ನೀನು ಒಳಗಡೆ ಎಳ್ಕೋ, ನಿನ್ನ ಸಹಜ ರೂಪವನ್ನು ನನಗೆ ದರ್ಶಿಸು ಅಂತ ಸೂರ್ಯನನ್ನು ಕೇಳ್ತಾ ಇರೋದು. ಹಾಗೆ ಯಹ ಅಸೌ ಅಸೌ ಪುರುಷಃ ಸಹ ಅಹಮಸ್ಮಿ, ನಿಜವಾಗಿಯೂ ನಿನ್ನ ಆತ್ಮನಲ್ಲಿರ್ತಕ್ಕಂಥ ಪುರುಷ, ನನ್ನ ಹೃದಯದಲ್ಲಿರ್ತಕ್ಕಂಥ ಚೈತನ್ಯ ಒಂದೇ. ಹಾಗಾಗಿ ಅವನ ಸ್ವರೂಪ ಸತ್ಯ, ಜ್ಞಾನ ಮತ್ತು ಆನಂದ, ಸತ್ ಚಿತ್ ಆನಂದ ಸ್ವರೂಪನಾಗಿರ್ತಕ್ಕಂಥ ಆ ಪುರುಷ ಸಹ ಅಹಮಸ್ಮಿ, ನಾನೇ ಆಗಿದ್ದೇನೆ. ನಾನೇ ಆ ಪರಮಾತ್ಮ, ಆ ಪರಮಾತ್ಮನೇ ನಾನು ಆಗಿದ್ದೇನೆ. ಇದೇ ನಿಜವಾದ ಜ್ಞಾನ. ಸೋ ಅಹಂ ಅಸ್ಮಿ, ಅಹಂ ಸಹ ಅಸ್ಮಿ. ಮುಂದೆ ವಾಯುರನಿಲಮೃತಮಥೇದಂ ಭಸ್ಮಾಂತಕಂ ಶರೀರಂ. ಓಂ ಕ್ರತೋ ಸ್ಮರ ಕೃತಗಂ ಸ್ಮರ ಕ್ರತೋ ಸ್ಮರ ಕೃತಗಂ ಸ್ಮರ. ಈ ಆಧ್ಯಾತ್ಮ ಜ್ಞಾನ ನನಗೆ ಉಂಟಾದ ನಂತರ ಈ ವಾಯು ಪ್ರಾಣಶಕ್ತಿ ಏನಿದೆ ಅದು ಆ ಪರಬ್ರಹ್ಮ ಸ್ವರೂಪನಾಗಿರ್ತಕ್ಕಂಥ ಪರಮಾತ್ಮನ ಸ್ವರೂಪವಾಗಿರ್ತಕ್ಕಂಥ ಅಮೃತವನ್ನು ಹೋಗಿ ಸೇರುತ್ತೆ. ನನ್ನ ಪ್ರಾಣ ಆ ಪರಮಾತ್ಮನ ಅಮೃತ ಸ್ವರೂಪವನ್ನು ಹೋಗಿ ಸೇರಲಿ. ಹಾಗೆ ಈ ಶರೀರ ಭಸ್ಮಾಂತಂ, ಈ ಶರೀರ ಏನಿದೆ ಅದು ಪೂರ್ಣವಾಗಿ ಭಸ್ಮವಾಗುತ್ತೆ. ಸ್ಥೂಲ ಶರೀರ ಭಸ್ಮವಾಗುತ್ತೆ. ಇನ್ನು ಅವನು ಇನ್ಯಾವುದನ್ನು ನಾನು ಅಂತ ಹೇಳಿ ಕರ್ಮ ಮಾಡದೇ ಇರೋದ್ರಿಂದ ಬೀಜ ಅನ್ನೋದು ಮುಂದಿನ ಜನ್ಮಕ್ಕೆ ಇರೋದಿಲ್ಲ. ಆ ಪ್ರಾಣಶಕ್ತಿ ಪರಮಾತ್ಮನನ್ನೇ ಹೋಗಿ ಸೇರುತ್ತೆ. ಆತ್ಮ ಪರಮಾತ್ಮನನ್ನೇ ಹೋಗಿ ಸೇರಿ ಒಂದಾಗೋದ್ರಿಂದ ಅವನಿಗೆ ಪುನರ್ಜನ್ಮ ಇರೋದಿಲ್ಲ. ಅದರಿಂದ ಅವನು ಉಳಿದ ಜೀವನವನ್ನು ಹೇಗೆ ಕಳೀತಾನೆ? ಓಂ, ಇದು ಪರಮಾತ್ಮನ ಐಡೆಂಟಿಟಿ. ಆ ಪರಬ್ರಹ್ಮ ಅಥವಾ ಪರಮಾತ್ಮನ ಐಡೆಂಟಿಟಿ ಏನಪ್ಪ ಅಂದರೆ ಓಂ. ಇದನ್ನೇ ಅವನು ಸ್ಮರಣೆ ಮಾಡ್ತಾ ಇರ್ತಾನೆ. ಈ ಜಗತ್ತೆಲ್ಲ ಭಗವಂತನ ಸೃಷ್ಟಿ ಅಂತ ಹೇಳಿ ಯಾವ ವಸ್ತುವನ್ನು ನೋಡಿದ್ರೂ ಆ ಪರಮಾತ್ಮ ಅಂತ ತಿಳ್ಕೊಂಡು ಓಂ ಅಂತ ಸ್ಮರಣೆ ಮಾಡ್ತಾನೆ. ಯಾವುದೇ ಜೀವಿಯನ್ನು ನೋಡಿದಾಗ, ಯಾವುದೇ ಪ್ರಾಣಿ ಇರಬಹುದು, ಪಕ್ಷಿ ಇರಬಹುದು, ಮನುಷ್ಯರಿರಬಹುದು, ಅವರನ್ನು ಕಂಡಾಗ ಪರಮಾತ್ಮ ಸ್ವರೂಪ ಅಂತ ಹೇಳಿ ಆ ಚೈತನ್ಯವನ್ನು ಕಾಣ್ತಾ ಓಂ ಅಂತ ಸ್ಮರಣೆ ಮಾಡ್ತಾನೆ. ಹೀಗೆ ಆ ಪರಮಾತ್ಮನನ್ನೂ ಓಂ ಅಂತಾನೆ. ಹಾಗೆ ಆ ಪರಮಾತ್ಮನಿಂದ ಸೃಷ್ಟಿಯಾಗಿರ್ತಕ್ಕಂಥ ಎಲ್ಲ ವಸ್ತು ಮತ್ತು ಜೀವಿಗಳನ್ನು ಓಂಕಾರದಿಂದ ಸಂಬೋಧನೆ ಮಾಡ್ತಾ ಸ್ಮರಣೆ ಮಾಡ್ಕೊಳ್ತಾ ಇರ್ತಾನೆ. ಕೊನೆಯ ಶ್ಲೋಕ. ಅಗ್ನೇನಯ ಸುಪಥಾರಾಯೇ ಅಸ್ಮಾನ್ ವಿಶ್ವಾನಿ ದೇವ ವಯುನಾನಿ ವಿದ್ವಾನ್ ಯುಯೋಧ್ಯಸ್ಮಜ್ಜುಹುರಾಣಮೇನೋ ಭೂಯಿಷ್ಠಾನ್ ತೇನ ಮುಕ್ತ್ಯೌ ವಿಧೇಮ. ಹೇ ಅಗ್ನಿ, ನೀನೇ ನನ್ನ ತಂದೆ. ಹಾಗಾಗಿ ಹಲವಾರು ಉಪನಿಷತ್ತು ಹಲವಾರು ತತ್ವಗಳನ್ನು ಹೇಳ್ತಾ ಇದೆ, ಆದರೆ ನನಗೆ ಅರ್ಥ ಆಗ್ತಾ ಇಲ್ಲ. ತಂದೆ ಸ್ವರೂಪನಾಗಿರ್ತಕ್ಕಂಥ ನೀನು ನಿನ್ನ ಮಗನನ್ನು ರಕ್ಷಿಸು. ನೀನು ಒಳ್ಳೆಯ ದಾರಿ ಯಾವುದು ಅಂತ ಹೇಳಿ ನನಗೆ ಸರಿಯಾಗಿ ಮನದಟ್ಟು ಮಾಡಿಕೊಡು. ನೀನೇ ಆ ನಿಜವಾದ ಸಂಪತ್ತಾಗಿರ್ತಕ್ಕಂತಹ ಭಗವಂತನನ್ನು ಪಡೆಯೋ ದಾರಿಯನ್ನು ನನಗೆ ಉಪದೇಶಿಸು. ವಿಶ್ವಾನಿ ದೇವ ವಯುನಾನಿ ವಿದ್ವಾನ್, ಎಲ್ಲವನ್ನೂ ತಿಳಿದಿರ್ತಕ್ಕಂಥ ನೀನು. ನನ್ನ ಸ್ವಭಾವ ಗೊತ್ತು ನಿನಗೆ, ಇಡೀ ಪ್ರಪಂಚದ ಸ್ವಭಾವ ಗೊತ್ತು. ಎಲ್ಲವನ್ನೂ ಬೆಳಗಿಸ್ತಾ ಇರ್ತಕ್ಕಂಥ ಹೇ ಅಗ್ನಿಯೇ, ನೀನೇ ನನ್ನನ್ನು ರಕ್ಷಿಸಬೇಕು. ಯುಯೋಧಿ ಅಸ್ಮತ್ ಜುಹುರಾಣಂ ಏನಃ. ಜುಹುರಾಣಂ, ಅನೇಕ ಪಾಪಗಳನ್ನು ನಾನು ಮಾಡಿಬಿಟ್ಟಿದ್ದೀನಿ. ನರಕಕ್ಕೆ ಕರ್ಕೊಂಡು ಹೋಗ್ತಕ್ಕಂಥ ಅನೇಕ ಪಾಪಗಳನ್ನು ಜನ್ಮಜನ್ಮಾಂತರದಲ್ಲಿ ಮಾಡಿದ್ದೀನಿ. ಈ ಎಲ್ಲ ಪಾಪಗಳನ್ನು ಏನಃ ಜುಹುರಾಣಂ ಅಸ್ಮತ್, ನನ್ನಿಂದ ಮಾಡಿರ್ತಕ್ಕಂಥ ಎಲ್ಲ ಪಾಪಗಳನ್ನು ಯುಯೋಧಿ, ಅದನ್ನು ಪಕ್ಕಕ್ಕೆ ಸರಿಸು, ಎಲ್ಲವನ್ನೂ ನಾಶ ಮಾಡು.
ಭೂಯಿಷ್ಠಾನ್ ತೇ ನಮ ಉಕ್ತಿಂ ವಿಧೇಮ. ಮತ್ತೆ ಮತ್ತೆ ನಾನು ಹೆಚ್ಚು ಹೆಚ್ಚಾಗಿ ತೇ ನಮ ಉಕ್ತಿಂ ವಿಧೇಮ, ನಿನ್ನ ನಾಮ ಜಪವನ್ನೇ ನಾನು ಇನ್ನು ಮುಂದೆ ಮಾಡ್ತೀನಿ. ಹೇ ಅಗ್ನಿ, ನಿನ್ನನ್ನೇ ನಾನು ಸ್ಮರಣೆ ಮಾಡ್ತಾ ಇರ್ತೀನಿ ಜೀವನ ಪರ್ಯಂತ. ನೀನು ನನಗೆ ಸರಿಯಾದ ದಾರಿ ಯಾವುದು ಅಂತ ಉಪದೇಶಿಸಿ ನನ್ನನ್ನು ಆ ದಾರಿಗೆ ಕರೆದುಕೊಂಡು ಹೋಗಿ ಗುರಿಯನ್ನು ಮುಟ್ಟುವಂತೆ ಮಾಡು. ಅಂದರೆ 33 ದೇವತೆಗಳನ್ನು ವೇದದಲ್ಲಿ ಹೇಳಿದೆ. ಆ 33 ದೇವತೆಗಳಿಗೆ ಅಗ್ನಿಯೇ ಮುಖ. ಉಪನಯನ ಸಂದರ್ಭದಲ್ಲೂ ಕೂಡ ಉಪದೇಶ ಮಾಡಿ ಒಬ್ಬ ವಟುವಿಗೆ, ಬ್ರಹ್ಮಚಾರಿಗೆ ಅಗ್ನಿಹೋತ್ರಾದಿಗಳನ್ನು ಮಾಡ್ಕೊಂಡು ಬರಬೇಕು ಅಂತ ಉಪದೇಶ ಮಾಡ್ತಾರೆ. ಆ ಅಗ್ನಿಹೋತ್ರಾದಿಗಳನ್ನು ಮಾಡ್ಕೊಂಡು ಬರ್ತಾ ಅವನ ಮನಸ್ಸು ಶುದ್ಧವಾಗಿ, ಶುದ್ಧ ಅಂತಃಕರಣದಿಂದ ಅವನು ಉಪನಿಷತ್ ತತ್ವವನ್ನು ಅರ್ಥ ಮಾಡಿಕೊಂಡು ಆ ಬ್ರಹ್ಮನನ್ನು ಪಡಿಬೇಕು. ಬ್ರಹ್ಮತ್ವವನ್ನು ಪಡೆಯುವುದೇ ಮನುಷ್ಯ ಜನ್ಮದ ಗುರಿ. ಬ್ರಹ್ಮಜ್ಞಾನ ಒಂದರಿಂದಲೇ ಮೋಕ್ಷ, ಅದೇ ಅತ್ಯುತ್ತಮವಾದ ಜ್ಞಾನ ಅಂತ ಈ ಉಪನಿಷತ್ತು ಸಾರಿ ಹೇಳ್ತಾ ಇದೆ. ಕೊನೆಯದಾಗಿ ಶಾಂತಿ ಮಂತ್ರ. ನಾವೆಲ್ಲರೂ ಕೂಡ ಪೂರ್ಣ ಸ್ವರೂಪರೇ ಆಗ್ತೀವಿ. ಯಾವಾಗ ನಾನು ಆತ್ಮ, ನಾನು ಪರಬ್ರಹ್ಮ ಅಂತ ತಿಳ್ಕೊಳ್ತೀವೋ ನಾವೆಲ್ಲರೂ ಪೂರ್ಣ ಸ್ವರೂಪರೇ ಆಗ್ತೀವಿ. ಆಗ ನಮಗೆ ಇನ್ಫೈನೆಟ್ ಪವರ್, ಇನ್ಫೈನೆಟ್ ನಾಲೆಡ್ಜ್ ಮತ್ತು ಇನ್ಫೈನೆಟ್ ಬ್ಲಿಸ್, ಅನಂತ ಶಕ್ತಿ, ಅನಂತ ಜ್ಞಾನ, ಅನಂತ ಆನಂದ ನಮ್ಮದಾಗತ್ತೆ. ಯಾರೂ ಅದನ್ನು ಕಿತ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣಾರ್ಪಣಮಸ್ತು. ಗುರುಪಾದಾರವಿಂದಯೋಃ ಸಮರ್ಪಯಾಮಿ.